நம்ம ஆண்டவர் சமூகத்துல இருக்கிறோம். ನಾವು ದೇವರ ಸಮ್ಮುಖದಲ್ಲಿ ಇದ್ದೀವಿ. அப்பா வீட்ல இருக்கிறோம். ಅಪ್ಪ ಮನೆಯಲ್ಲಿ ಇದ್ದೀವಿ. அப்பா வீட்ல ஒரೇ ಸಂತೋಷமா தான் இருக்கணும். ಅಪ್ಪ ಮನೆ ಒಳಗಡೆ ಇರುವಾಗ ನಾವು ಸಂತೋಷವಾಗಿರಬೇಕು. ஹalleluya ಹಲ್ಲೆಲೂಯಾ ஹalleluya ಹಲ್ಲೆಲೂಯಾ. ஒரு தகப்பனுக்கு 2 குமாரர்கள் இருந்தாங்க. ಒಂದು ತಂದೆಗೆ ಇಬ್ಬರು ಮಕ್ಕಳಿದ್ದರು. இளையவன் ಚಿಕ್ಕವನು அப்பா கிட்ட சண்டை போட்டு ಅಪ್ಪ ಕಡೆ ಜಗಳ ಮಾಡಿ அப்பா கிட்ட வாக்குவாதம் பண்ணி ಅಪ್ಪ ತಂದೆ ಬಳಿಯಲ್ಲಿ ವಾಗ್ವಾದ ಮಾಡಿ அப்பா கிட்ட ಆಸ್ತಿ ಭಾಗ பண்ணு சொன்னான். ಅಪ್ಪ ಬಳಿಯಲ್ಲಿ ತನ್ನ ಆಸ್ತಿಯನ್ನು ನನಗೆ ಭಾಗ ಕೊಡು ಭಾಗ ಮಾಡು ಎಂಬುದಾಗಿ ಹೇಳಿದ್ರು. அப்ப ஆஸ்தியை ಭಾಗ பண்ணி கொடுத்துட்டாரு. ತಂದೆ ತನ್ನ ಮಗನಿಗೆ ಆಸ್ತಿಯನ್ನು ಭಾಗ ಮಾಡಿ ಕೊಟ್ಟರು. ஆஸ்தியை எடுத்துக்கொண்டு ತನ್ನ ಆಸ್ತಿಯನ್ನು ತೆಗೆದುಕೊಂಡು ದೂರ ದೇಶಕ್ಕೆ போயிட்டான். ಆತನು ದೂರ ದೇಶಕ್ಕೆ ಹೋದನು. ಹೋದವರು ಆಸ್ತಿயை எடுத்துக்கொண்டு ಆಸ್ತಿಯನ್ನು ತಗೊಂಡು ಆಡಂಬರமா செலவு பண்ணான். ಆತನು ತನಗೆ ಇಷ್ಟ ಪ್ರಕಾರ ಜೀವಿಸಿದನು. ಕುಡಿகிறது, ಆತನು ಕುಡಿಯುವುದು, ಆತನು ಇಷ್ಟಪಡುವ ರೀತಿಯಲ್ಲಿ, ಆತನು ಬೇಕಾಗಿರುವ ಅನುಕೂಲವಾದ ಕಾರ್ಯಗಳಲ್ಲಿ, ವ್ಯಭಿಚಾರದಲ್ಲಿಯೂ ಇಷ್ಟ ಮನಂ ಪೋಲ ಪೋಕಿಲ್ಲ. ಆತನಿಗೆ ಮನಸ್ಸು ಬಂದ ಪ್ರಕಾರವೆಲ್ಲ ಆತನು ಜೀವಿಸಿದನು. ಜೀವನ ಪಣ್ಣಿನ ಆತನು ಜೀವನ ಮಾಡುತ್ತಾ ಇದ್ದನು. ಆಸ್ತಿ ವೆಚ್ಚ ಎಪ್ಪಡಿ ಸಂಪಾದಿக்கிறது ನಾವು ಯೋಚಿಸಿಲ್ಲ. ಆದ್ರೆ ಆಸ್ತಿಯನ್ನಿಟ್ಟು ಹೇಗೆ ನಾವು 2ರಷ್ಟು ಸಂಪಾದನೆ ಮಾಡುವುದೆಂಬ ಆತನಿಗೆ ಆ ರೀತಿ ಯೋಚನೆ ಇಲ್ಲದವನಾಗಿದ್ದನು. ಆ ಆಸ್ತಿಯನ್ನು ಆತನು ಒಳ್ಳೆ ಕಾರ್ಯಕ್ಕಾದ್ರೂ ಉಪಯೋಗ ಮಾಡಲಿಲ್ಲ. ಆದ್ರೆ ಆತನು ತನ್ನ ಆಸ್ತಿಯನ್ನು ಎಲ್ಲ ಕೆಟ್ಟತನಕ್ಕೆ ಉಪಯೋಗ ಮಾಡ್ತಾ ಇದ್ದನು. ಆದುದರಿಂದ ಆತನ ಬಳಿಯಲ್ಲಿ ಇದ್ದಂತ ಆಸ್ತಿ ಕಡಿಮೆ ಆಗುತ್ತಾನೆ ಇತ್ತು. ಕೊನೆಯದಾಗಿ ಒಂದು ದಿನ ನೋಡುವಾಗ ಆತನು ಏನು ಇಲ್ಲದವನಿಗೆ ಬರಿದಾಗಿ ಮಾರ್ಪಟ್ಟನು. ಏನು ಇಲ್ಲದವನಾಗಿ ಆತನ ದರಿದ್ರನಾಗಿ ಆತನ ಮಾರ್ಪಟ್ಟನು. ಅರ್ಥ ವೇಳೆಗೆ ಸಾಪಾಟಕ್ಕೆ ಒಣ್ಣೆ ಇಲ್ಲ. ಈ ಮುಂದಿನ ಹೊತ್ತಿಗೆ ಊಟಕ್ಕೆ ಏನು ಮಾಡ್ಬೇಕೆಂಬ ಏನು ಮಾಡೋಣ ಏನು ಮಾಡಬೇಕೆಂಬುದು ಕೂಡ ಆತನಿಗೆ ಗೊತ್ತಿಲ್ಲ. ನண்பர்கள் ಎಲ್ಲಾರமே ಆತನ ಸಂಗಡ ಜೊತೆ ನಿಲ್ಲಿದ ಎಲ್ಲಾ ಸ್ನೇಹಿತರು ಬಿಟ್ಟು ಓಡಿ போயிட்டாங்க. ಆತನನ್ನು ಬಿಟ್ಟು ಓಡಿ ಹೋದರು. ಎಲ್ಲ ಐಶ್ವರ್ಯ ಇರುವಾಗ ಮನುಷ್ಯನ ವರಾಗ ತೇಡಿ, ಎಲ್ಲ ಐಶ್ವರ್ಯ ಹಣ ಇದ್ದರೆ ಮಾತ್ರವೇ ಮನುಷ್ಯರು ಹುಡುಕಿಕೊಂಡು ಬರ್ತಾರೆ. ಒಣ್ಣೆ ಇಲ್ಲ ನಮ್ಮ ಬಳಿಯಲ್ಲಿ ಏನು ಇಲ್ಲ ಅಂತ ಗೊತ್ತಾದರೆ ಅನಾಥೆ ಬಿಟ್ಟು போயிடுவாங்க. ನಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುತ್ತಾರೆ. ಅದೇ ಈ ಲೋಕವಾಗಿದೆ. ಕೊನೆಯದಾಗಿ ಅವನ ಊಟಕ್ಕಾಗಿ ಒಂದು ಸ್ಥಳ ಹೋಗಿ ಅವನು ಕೆಲಸ ಕೇಳುತ್ತಿದ್ದಾನೆ. ಆದ್ರೆ ಆತನಿಗೆ ಯಾರು ಕೆಲಸವನ್ನು ಕೊಡಲಿಲ್ಲ. ಆತನು ಎಲ್ಲೆಲ್ಲೋ ಪ್ರಯತ್ನವನ್ನು ಪಟ್ಟರು. ಆತನಿಗೆ ಸರಿಯಾದ ಕೆಲಸ ಸಿಗಲಿಲ್ಲ. ಕೊನೆಯದಾಗಿ ಆತನಿಗೆ ಹೇಗೆ ಒಂದು ಕೆಲಸ ಸಿಕ್ತು. ಹಂದಿ ಮೇಯಿಸುವಂತ ಕೆಲಸ. ಬೇರೆ ಮಾರ್ಗವೇ ಇಲ್ಲ. ಆತನಿಗೆ ಹೊಟ್ಟೆ ಹಸಿವು ಹೋಗಿ ತೀರಿಸಬೇಕು. ಆತನು ಹಂದಿ ಮೇಯಿಸುವಂತ ಕೆಲಸವನ್ನು ಮಾಡುತ್ತಿದ್ದಾನೆ. ಆ ಹಂದಿ ಅಲ್ಲಿ ತನಗೆ ಇಟ್ಟಿರುವ ಆಹಾರವನ್ನು ತಿಂತಾ ಇದೆ. ಅದನ್ನು ನೋಡ್ತಾ ಇದ್ದಾನೆ. ಅದನ್ನು ನೋಡುವಾಗ ಇನ್ನು ಇವನಿಗೆ ಹೆಚ್ಚಾಗಿ ಹೊಟ್ಟೆ ಹಸಿವು ಆಗುತ್ತಾ ಇದೆ. ಮನುಷ್ಯ ಸಾಪಾಡ ಅದು ಮನುಷ್ಯನ ಊಟ ಮಾಡುವಂತ ಊಟವಾಗಿರಲಿ, ಅದು ಹಂದಿ ಮಾಡುವಂತ ಭೋಜನವಾಗಿರಲಿ, ಅದು ಏನಾಗಿದ್ರು ನಮಗೇನು. ಈ ಸಮಯ ನನಗೆ ನನ್ನ ಹೊಟ್ಟೆ ಹಸಿವನ್ನು ನಾನು ತೀರಿಸಬೇಕು. ನೋಡಿ, ಅಲ್ಪವಾಗಿ ಕೇವಲವಾಗಿ ಹಂದಿ ತಿನ್ನುವಂತ ಆಹಾರವನ್ನು ತನ್ನ ತೆಗೆದುಕೊಂಡು ಆತನು ಊಟ ಮಾಡುವುದಕ್ಕೆ ಪ್ರಯತ್ನ ಪಟ್ಟನು. ಆತನ ಯಜಮಾನನು ಆ ಊಟವನ್ನು ಸಹ ಆತನಿಗೆ ಕೊಡಲಿಲ್ಲ. ಆತನು ನೀನು ಕೆಲಸದಲ್ಲಿ ನಂಬಿಗಸ್ತನಾಗಿ ಇಲ್ಲದವನಾಗಿದ್ದೀಯಾ, ನೀನು ಹಂದಿ ತಿನ್ನುವಂತ ಊಟವನ್ನು ಸಹ ತೆಗೆದು ಅದನ್ನು ತಿನ್ನುತ್ತಾ ಇದೀಯಾ. ಅಲ್ಲೇ ಒಡೆದು ಆತನಿಗೆ ಕೆಲಸ ಇಲ್ಲದ ಹಾಗೆ ಹೊರಗಡೆ ಕಳಿಸುತ್ತಾರೆ. ಆತನಿಗೆ ಬೇರೆ ಮಾರ್ಗವಿಲ್ಲದೆ ಆತನು ಕುತ್ಕೊಂಡು ಒಂದು ತೀರ್ಮಾನವನ್ನು ಮಾಡುತ್ತಿದ್ದಾನೆ. ನನ್ನ ತಂದೆ ಮನೆಯಲ್ಲಿ ಎಷ್ಟೋ ಕೆಲಸಗಾರರುಗಳಿದ್ದಾರೆ. ಅವರಿಗೆಲ್ಲರಿಗೂ ಪರಿಪೂರ್ಣವಾದ ಪೂರ್ತಿಯಾದ ಆಹಾರವಿದೆ. ಅವರಿಗೆ ಸಂಪೂರ್ಣವಾದ ಆಹಾರವನ್ನು ತಿಂದು ಜೀವನ ಮಾಡುತ್ತಿದ್ದಾರೆ. ಆದ್ರೆ ನನ್ನ ತಂದೆ ಮಗನಾಗಿರುವ ನಾನು ಇಲ್ಲಿ ಯಾಕೆ ಕಷ್ಟಪಡಬೇಕು? ನಾನು ಎದ್ದು ನನ್ನ ತಂದೆಯ ಮನೆಗೆ ಹೋಗುವೆನು.
ಆತನು ತನ್ನ ತಂದೆ ಮನೆಗೆ ಬಂದನು. ಆಗ ತಗಪ್ಪನ ಅವನ ಅணைத்துக்கொண்டு ಆದ್ರೆ ತಂದೆ ಆತನನ್ನು ಮುದ್ದು ಮಾಡಿ ಅಪ್ಪಿಕೊಂಡು ಅವನ ಮಗನಿಗೆ தேவையான ವಸ್ತ್ರத்தையும் ತನ್ನ ಮಗನಿಗೆ ಬೇಕಾಗಿರುವ ವಸ್ತ್ರಗಳನ್ನು புதிய ವಸ್ತ್ರத்தையும் ಒಂದು ಹೊಸ ವಸ್ತ್ರಗಳನ್ನು ಕಾಲಿಗೆ ಪಾದರಕ್ಷೆಗளையும் ಆತನ ಕಾಲಿಗೆ ಪಾದರಕ್ಷೆಯನ್ನು ಅವನಿಗೆ ಕೈ ಬೆರಳಿಗೆ ಮೋதிரத்தையும் ಆತನ ಕೈ ಬೆರಳಿಗೆ ಉಂಗುರವನ್ನು ತೊಡಿಸಿದರು. ತಗಪ್ಪನ ஒரு விருந்து கொண்டாடுறாரு. ತಂದೆ ತನ್ನ ಮಗನಿಗಾಗಿ ಔತಣವನ್ನು ಉಂಟು ಮಾಡಿ ಕೊಂಡಾಡುತ್ತಾ ಇದ್ದಾರೆ. ಎಲ್ಲರಿಗೂ ಹೇಳುತ್ತಾ ಇದ್ದಾರೆ, ಕುಮಾರನ್ ಮರಿತು போனா ನನ್ನ ಮಗನು ಸತ್ತು ಹೋದನು, ಅವನು பிழைத்திருக்கிறான், ಈಗ ಆತನು ಬದುಕಿಕೊಂಡು ಜೀವವಾಗಿದ್ದಾನೆ. ಆತನು ಕಾಣದೆ ಹೋದನು, ಅವನು ತಿರುಗಿ ಬಂದಿರುತ್ತಾನೆ, ಆದ್ರೆ ನನ್ನ ಮಗ ಮತ್ತೆ ತಿರುಗಿ ಬಂದಿದ್ದಾನೆ. ವಿರುದ್ಧದ ಪಂಗು ಪಡೆಯಿರಿ, ನೀವೆಲ್ಲರೂ ಈ ಔತಣದಲ್ಲಿ ಪಾಲ್ಗೊಳ್ಳಿರಿ ಎಂಬುದಾಗಿ ಸಂತೋಷ ಪಡಿರಿ. ಎಲ್ಲರೂ ಈ ಸಡಗರ ಹಬ್ಬದಲ್ಲಿ ಸಂತೋಷವಾಗಿರಿ ಎಂಬುದಾಗಿ. ಆದ್ರೆ ತಂದೆಯ ಮನೆಯಲ್ಲಿ ಆಮೆನ್ ಆಮೆನ್ ಯಾವಾಗಲೂ ನಾವು ಸಂತೋಷವಾಗಿರಬೇಕು. ಹಲ್ಲೆಲೂಯಾ. ನಾವು ಯಾವಾಗಲೂ ದುಃಖ ಮೊಗದೊಂದಿಗೆ ಇರಬಾರದು. ನಾವು ಯಾವಾಗಲೂ ಸಂತೋಷವಾಗಿ ನಮ್ಮ ತಂದೆಯನ್ನು ಆರಾಧಿಸಬೇಕು. ಎಲ್ಲ ಅದಕ್ಕೆ ಪ್ರತಿ ಒಂದು ವಾರವೂ ನಾವು ಅದನ್ನು ತಪ್ಪಿಸಿಕೊಳ್ಳಬಾರದು. ಹಲ್ಲೆಲೂಯಾ. விட்டு ತಂದೆಯನ್ನು ಬಿಟ್ಟು ದೂರ ಹೋಗುವುದು, ನಾವು ದೂರ ಹೋಗುವಾಗ ಉಲಗ ಕಾರ್ಯಗಳು, ಲೋಕದ ಕಾರ್ಯಗಳು நம்மை தேடி வரும், ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ, ஒன்றுமில்லாமல் ஆக்கிடும், ನಮ್ಮನ್ನು ಏನು ಇಲ್ಲದವನಾಗಿ ಬರಿದಾಗಿ ಮಾರ್ಪಡಿಸುತ್ತದೆ. ಸತ್ಯ ವೇದವು ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ, ಸೈತಾನನು ಯಾரை விலகலாமோ என்று சொல்லி ಯಾರನ್ನು ನುಂಗೋಣ ಎಂಬುದಾಗಿ வாகை தேடி சுற்றி திரிந்து கொண்டிருக்கிறார். ಆತನು ಮಾರ್ಗವನ್ನು ಹುಡುಕಿ ಅಲೆಯುತ್ತಾ ಇದ್ದಾನೆ. ದೇವರ ಮಕ್ಕಳು ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. ನಾವು ಸಾಧಾರಣವಾದವರು ಅಲ್ಲ. ஒவ்வொரு கிறிஸ்தவனோ ಒಂದೊಂದು ಕ್ರೈಸ್ತವರು அவனுடைய வாழ்க்கை எப்படிப்பட்டதுன்னு சொன்னா ಆತನ ಜೀವನ ಎಂತದ್ದು ಅಂತ ಹೇಳಿದ್ರೆ ஒவ்வொரு கிறிஸ்தவனுடைய வாழ்க்கையும் ಒಬ್ಬೊಬ್ಬರ ಕ್ರೈಸ್ತವರ ಜೀವನವು ರಾಜಾವುடைய வாழ்க்கை. ಆಮೆನ್ ಆಮೆನ್. ಅದು ರಾಜಾತಿ ರಾಜನ ಒಂದು ಜೀವವಾಗಿದೆ. ಅದನ್ನು ನಾವು ಅರಿತುಕೊಳ್ಳುವವರಾಗಿರಬೇಕು. ಒಂದು ವಚನವನ್ನು ನಾವು ಓದೋಣ. ಫಿಲಿಪಿಯರ್ ಪುಸ್ತಕ 4ನೇ ಅಧಿಕಾರ, ಫಿಲಿಪಿಯರ್ ಪುಸ್ತಕದಲ್ಲಿ 4ನೇ ಅಧ್ಯಾಯ 19வது ವಚನ. 19ನೇ ವಚನ. என் தேவன் தம்முடைய ஐஸ்வரியத்தின்படி உங்கள் குறைவுகள் எல்லாம் கிறிஸ்து இயேசுவுக்குள் ಮಹಿಮೆயிலே நிறைவாக்குவார். ಆಮೆನ್. ನನ್ನ ದೇವರು ಕ್ರೈಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿ ಒಂದು ಕೊರತೆಯನ್ನು ನೀಗಿಸುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರೂ ಇಲ್ಲಿ ಗಮನಿಸಿ, என் தேவன் ನನ್ನ ದೇವರು தம்முடைய ஐஸ்வரியத்தின்படி, ತಮ್ಮ ಐಶ್ವರ್ಯದ ಪ್ರಕಾರ உங்கள் குறைவுகள் எல்லாம், ನಮ್ಮ ಕೊರತೆಗಳನ್ನೆಲ್ಲ ಕ್ರೈಸ್ತ ಯೇಸುವಿನಲ್ಲಿ ಮಹಿಮೆ ತನ್ನ ಪ್ರಭಾವದಲ್ಲಿ ಅದನ್ನು ಸಂಪೂರ್ತಿ ಮಾಡುವನು. ಆಮೆನ್. சொல்லுகிற மட்டும் தேவன் நிறைவாக்குவார். ಆಮೆನ್ ಹೇಳಿದವನು ಮಾತ್ರ ದೇವರು ಆಶೀರ್ವದಿಸಲಿ. ಆಮೆನ್. ಹಲ್ಲೆಲೂಯಾ. 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 ನಾವು ಒಂದು ಬೈಬಲ್ ಕಾಲೇಜಲ್ಲಿ இருந்தோம். ನಾವು ಒಂದು ಬೈಬಲ್ ಕಾಲೇಜಲ್ಲಿ ಇದ್ವಿ. அந்த பிரின்சிபல் என்ன பண்ணாருன்னா, ಆ ಪ್ರಿನ್ಸಿಪಲ್ ಏನ್ ಮಾಡಿದ್ರು ಅಂದ್ರೆ ಎಲ್ಲ ಟೀಚಿಂಗ್ பண்ணிட்டே இருந்தாரு. ನಮಗೆಲ್ಲ ಅವರು ಪಾಠ ಮಾಡುತ್ತಾನೆ ಇದ್ರು. எல்லாரும் இங்க கவனிங்கம்மா. ಎಲ್ಲರೂ ಇಲ್ಲಿ ಗಮನಿಸಿ. எல்லாரும் இங்க கவனிங்க. ಎಲ್ಲರೂ ಇಲ್ಲಿ ದಯವಿಟ್ಟು ಗಮನಿಸಿ. அந்த பிரின்சிபல் எங்களுக்கு பாடம் நடத்தி கொண்டிருந்தார். ಆ ಪ್ರಿನ್ಸಿಪಲ್ ಅವರು ನಮಗೆ ಪಾಠವನ್ನು ಬೋಧಿಸುತ್ತಾ ಇದ್ರು. அப்போ திடீர்னு அவர் ப்ராபசி சொல்ல ஆரம்பிச்சாரு. ಆ ಪಾಸ್ಟರ್ ಹಾಗೆ ನಮಗೆ ಪ್ರವಾದನೆ ಹೇಳುವುದಕ್ಕೆ ಪ್ರಾರಂಭಿಸಿದರು. அங்க இருந்து நானும் என் மனைவி மற்றும் இன்னொரு சகோதரர் என்ன பண்ணோம்னா, ಅಲ್ಲಿದ್ದಂತ ನಾನು ಪಾಸ್ಟರ್ ಮತ್ತೆ ಇನ್ನೊಬ್ರು ಇದ್ರು ಏನ್ ಮಾಡಿದ್ರು ಅಂದ್ರೆ, அப்படியே நாங்க தலைமையில கை வச்சு ஆமென் ஆமென் அப்படியே ஆகட்டும் ஆண்டவரேன்னு சொன்னோம். ನಾವು ಹಾಗೆ ನಮ್ಮ ತಲೆ ಮೇಲೆ ಕೈ ಇಟ್ಟು ಹೌದು ಸ್ವಾಮಿ ಹಾಗೆಲ್ಲ ನೆರವೇರಲಿ ಎಂಬುದಾಗಿ ನಮ್ಮನ್ನು ನಾವು ಅದನ್ನ ಬ್ಲೆಸ್ ಮಾಡಿ ಅಂಗೀಕರಿಸಿಕೊಂಡ್ವಿ. நாங்க ரிசீவ் பண்ணோம். ನಾವು ಅದನ್ನ ಅಂಗೀಕರಿಸಿಕೊಂಡ್ವಿ. அதுல இருந்த ஒரு சகோதரி கேட்டாங்க, எழுந்து இன்னொரு கேள்வி கேட்டாங்க. ಅದರಲ್ಲಿ ಇದ್ದಂತ ಒಂದು ಸಹೋದರಿ ಎದ್ದು ಒಂದು ಪ್ರಶ್ನೆ ಮಾಡಿದ್ರು. பாஸ்டர் நீங்க சொல்றதெல்லாம் நல்லா இருக்கு, நீங்க ಹೇಳೋದೆಲ್ಲ ನಮಗೆ ಚೆನ್ನಾಗಿದೆ, ಇದೆல்லாம் எங்க வாழ்க்கையில நிறைவேறுமா இல்லையா தெரியல, ಇದೆಲ್ಲ ನಮ್ಮ ಜೀವನದಲ್ಲಿ ನೆರವೇರುತ್ತಾ ಇಲ್ವೋ ಏನೋ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. அப்படிதான் நீங்க உட்கார்ந்துட்டு இருக்கீங்க. ಹಾಗೆ ನೀವೆಲ್ಲ ಕೂತ್ಕೊಂಡಿದ್ದೀರಾ. எங்களுக்கு குறை இருக்கு, ನಮಗೆ ಕೊರತೆ ಇದೆ. அவர் எங்க பாஸ்டர் நிறைவேற்ற போறாரு, அவர் ಎಲ್ಲಿ ಪಾಸ್ಟರ್ ಇದೆಲ್ಲ ನೆರವೇರಿಸುತ್ತಾರೆ.
உங்க விசுவாசம், ನಿಮ್ಮ ನಂಬಿಕೆ, உங்க விசுவாசம் இருந்தா ನಿಮ್ಮ ನಂಬಿಕೆ ಇದ್ದರೆ நிச்சயமா செய்வார். ಆಮೆನ್. ದೇವರು ಖಂಡಿತವಾಗಿ ಅದನ್ನು ಹಲ್ಲೆಲೂಯಾ. ಮಾಡ್ತಾರೆ. ಹಲ್ಲೆಲೂಯಾ. நீங்க எவ்வளவு உற்சாகம் இருக்கிறீங்களோ ನೀವು ಎಷ್ಟು ಉತ್ಸಾಹದೊಂದಿಗೆ ಇರ್ತೀರೋ அதுதான் விசுவாசம். ಅದೇ ನಂಬಿಕೆಯಾಗಿದೆ. எவ்வளவு ஒரு பெரிய ஒரு வெளிப்பாடு தெரியுமா இது? ಇದು ಎಷ್ಟು ಮಹಾದೊಡ್ಡ ಒಂದು ಪ್ರಕಟಣೆ ಗೊತ್ತಾ ನಿಮಗೆ? பலமுறை வாசித்திருக்கலாம், ನೀವು ಅನೇಕ ಬಾರಿ ಇದನ್ನು ಓದಿರಬಹುದು, பலமுறை நீங்க கேட்டிருக்கலாம், ಅನೇಕ ಬಾರಿ ವಚನವನ್ನು ನಾವು ಕೇಳಿರಬಹುದು. வாசிங்கம்மா சப்தமா. ಶಬ್ದವಾಗಿ ನಾವು ಓದೋಣ. என் தேவன் நம்முடைய ஐஸ்வரியத்தின்படி தம்முடைய ஐஸ்வர்யத்தின்படி உங்கள் குறைவையெல்லாம் குறையெல்லாம் இருக்கா? ಇದೆ. யாருக்கெல்லாம் குறை இருக்கு? குறை இல்லாதவங்க வீட்டுக்கு போயிடுங்க. உங்களுக்கு தான் குறைய இல்லையே? ನಿಮಗೆ ಕೊರತೆ ಇಲ್ಲದವರು ಮನೆಗೆ ಹೋಗಬಹುದು. குறை இருக்கா? ಕೊರತೆ ಇದೆಯಾ? வாசிங்க. உங்கள் குறைகள் எல்லாம் கிறிஸ்து இயேசுக்குள் மகிமையிலே நிறைவாக்குவார். கரங்களை தட்டி எல்லாருமா ಆಮೆನ್ ಆಮೆನ್. தட்டுங்க, தட்டுங்க. ಹಲ್ಲೆಲೂಯಾ ಹಲ್ಲೆಲೂಯಾ. ಜೋರಾಗಿ ನಿಮ್ಮ ಕೊರತೆ ಎಲ್ಲ ಬದಲಾವಣೆ ಆಗುತ್ತದೆ, ಚೇಂಜ್ ಆಗುತ್ತದೆ. மாறணும். ನಿಮ್ಮ ಕೊರತೆ ಎಲ್ಲವೂ ಬದಲಾವಣೆ ಆಗಲೇಬೇಕು. ஹalleluya. ಹಲ್ಲೆಲೂಯಾ. அவிசுவாசம் கூட ஒரு குறை தான். ಅಪನಂಬಿಕೆ ಕೂಡ ಅದು ಕೂಡ ಒಂದು ಕೊರತೆನೆ. அந்த அவிசுவாசம் நீங்கும்படி ಆ ಅಲ್ಪ ವಿಶ್ವಾಸ ನೀಗುವಂತೆ செய்யும் ஆண்டவரே. ನನಗೆ ಸಹಾಯ ಮಾಡು ದೇವರೇ. ஜெபிச்சா அப்படி ಆ ರೀತಿ ಒಂದು ಮನುಷ್ಯನ ಪ್ರಾರ್ಥನೆ ಮಾಡಿದನು. ನೀವು ಇದ பார்த்து ஆசீர்வதிக்கிறவரே. ದೇವರು ಮನುಷ್ಯರ ಮುಖವನ್ನು ನೋಡಿ ಆಶೀರ್ವದಿಸುವಂತ ದೇವರಲ್ಲ. நல்லவங்க கெட்டவங்க அவர் பார்க்கிறது கிடையாது. ಆಮೇನ್ ಆಮೇನ್. ಆತನು ಒಳ್ಳೆಯವರು ಕೆಟ್ಟವರೆಂಬ ಆ ರೀತಿಯಲ್ಲಿ ಭೇದ ಭಾವ ನೋಡೋದಿಲ್ಲ. வேதம் தெளிவாய் சொல்லுகிறது. ಸತ್ಯ ವೇದವು ಸ್ಪಷ್ಟವಾಗಿ ಹೇಳುತ್ತದೆ. அப்போஸ்தலர் 10:38 அப்போஸ்தலர் 10:38 ಅಪ್ಪಸರ ಕೃತ್ಯಗಳು 10:38ರಲ್ಲಿ ಯೇಸು ಕ್ರಿಸ್ತು ಯೇಸು ಕ್ರೈಸ್ತನು ನನ್ಮೈ செய்கிறவராகவே ಆತನು ಮೇಲನ್ನು ಮಾಡುವವರಾಗಿ இந்த பூமியில சுற்றி திரிந்தார். ಈ ಭೂಮಿಯಲ್ಲಿ ಆತನು ಸಂಚರಿಸುತ್ತಾ ಇದ್ದನು. நன்மை செய்வதற்காகவே ಪ್ರತಿ ಒಬ್ಬರಿಗೂ ಆತನ ಮೇಲನ್ನು ಮಾಡುವುದಕ್ಕಾಗಿಯೇ. ஒருவருக்கு தீமையோ ಒಬ್ಬರಿಗೆ ಕೇಡು, ஒருவருக்கு நன்மையோ ಒಬ್ಬರಿಗೆ ಒಳ್ಳೆದು ಮೇಲು ಅಲ್ಲ. ಆ ರೀತಿ ಇಲ್ಲವೇ ಇಲ್ಲ. அவர் விசுவாசிகள் எல்லாருக்குமே ಆತನು ನಂಬುವ ವಿಶ್ವಾಸಿಗಳ ಪ್ರತಿ ಒಬ್ಬರಿಗೂ ಆತನ ಮೇಲನ್ನು ಮಾಡಬೇಕೆಂಬುದಕ್ಕಾಗಿ நன்மை செய்வதற்காக தான் சுற்றி ಆಮೇನ್ திரிந்தார். ಆಮೇನ್. ಆತನ ಮೇಲನ್ನು ಮಾಡುತ್ತಲೇ ಆತನು ಸಂಚರಿಸುತ್ತಾ ಇದ್ದರು. பிசாசு எதுக்கு சுத்தி திரிறான்? ಆದ್ರೆ ಸೈತಾನನು ಕೂಡ ಯಾಕೆ ಆತನು ಕೂಡ ಸಂಚರಿಸುತ್ತಾ ತಿರುಗಾಡುತ್ತಾ ಇದ್ದಾನೆ? ஏன் சுத்தி திரிறான்? ಆತನು ಅದೇ ರೀತಿಯಾಗಿ ತಿರುಗಾಡುತ್ತಾ ಇದ್ದಾನೆ. கொல்றதுக்கு, ಕೊಲ್ಲುವುದಕ್ಕೂ, அழிப்பதற்கு ಹಾಳು ಮಾಡುವುದಕ್ಕೂ மாத்திரமே, ಅದು ಅದಕ್ಕೆ ಕದಿಯುವುದಕ್ಕೂ ಮಾತ್ರವೇ. எதுக்குமே கிடையாது. ಸೈತಾನನ ಬೇರೆ ಯಾವುದಕ್ಕೂ ಆಗಿ ಅಲ್ಲ. இயேசு ಆದ್ರೆ ಯೇಸು ಸ್ವಾಮಿ அவர் சுத்தி திரிகிறது ಆತನು ಸಂಚರಿಸುತ್ತಾ ಇರುವುದು நன்மை செய்வதற்கு. ಮೇಲು ಮಾಡುವುದಕ್ಕಾಗಿಯೂ. உங்க மத்தியில சுத்தி திரிந்து கொண்டிருக்கிறார். ಆಮೇನ್ ಆಮೇನ್. ನಿಮ್ಮ ಮಧ್ಯದಲ್ಲಿ ಆತನು ಸಂಚರಿಸುತ್ತಾ உங்க ಇದ್ದಾರೆ. மத்தியில உலாவிக் கொண்டிருக்கிறார். ನಿಮ್ಮ ಮಧ್ಯದಲ್ಲಿ ಆತನು ಯೇಸು ಸ್ವಾಮಿ ಸಂಚರಿಸುತ್ತಾ ಇದ್ದಾರೆ. விளக்கு மத்தியில உலாவுற தேவன், 7 ದೀಪದ ಸ್ತಂಭದಲ್ಲಿ ತಿರುಗಾಡುವಂತ ಸಂಚರಿಸುವಂತ ದೇವರು பிள்ளைகள் மத்தியிலே ಆತನು ತನ್ನ ಸ್ವಂತ ಮಕ್ಕಳ ಮಧ್ಯದಲ್ಲಿಯೂ உலாவிக் கொண்டிருக்கிறார். ಆಮೇನ್ ಆತನು ಸಂಚರಿಸುತ್ತಾ ಇದ್ದಾರೆ. நம்ம வாசித்த வசனத்தை யாரா கன்னடால வாசிங்க. ನಾವು ಓದಿದಂತ ವಚನವನ್ನು ಯಾರಾದ್ರೂ ಕನ್ನಡದಲ್ಲಿ ಓದಿ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ஆ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ஆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ஆமென். ஹalleluya. ಹಲ್ಲೆಲೂಯಾ. நம்ம குறைகள் எல்லாம் ನಮ್ಮ ಕೊರತೆಗಳು ಎಲ್ಲವನ್ನು அவருடைய மகிமையிலே ತನ್ನ ಪ್ರಭಾವದ ಮಹಿಮೆಯ ಮೂಲಕವಾಗಿ அவர் நிறைவாக்குகிறார். ಆತನು ಅದನ್ನು ನೆರವೇರಿಸುವಂತವನಾಗಿದ್ದಾರೆ. இஸ்ரவேல் மக்கள் ಇಸ್ರಾಯೇಲ್ ಜನರು 430 வருஷம் 430 ವರ್ಷ ಕಾಲ எகிப்துக்குள்ள அடிமைத்தனத்துல இருந்தாங்க. ಐಗುಪ್ತ ದೇಶದಲ್ಲಿ ಅವರು ದಾಸ್ವತದಲ್ಲಿ ಇದ್ದರು. தேவன் அவர்களை விடுதலையாக்கி ದೇವರು ಅವರನ್ನು ಬಿಡುಗಡೆ ಮಾಡಿ சிவந்த சமுத்திரத்தை கடந்து ಆ ಕೆಂಪು ಸಮುದ್ರದಲ್ಲಿ ಬರುವಂತೆ வனாந்தரத்துல போகும் பொழுது, ಆ ಅರಣ್ಯದಲ್ಲಿ ಅಡವಿಯಲ್ಲಿ ಹೋಗುವಾಗ, வனாந்தரத்துல பிரயாணம் பண்ணும் பொழுது ಆ ಅಡವಿಯಲ್ಲಿ ಅವರು ಹೋಗುತ್ತಿರುವಾಗ அவர்களுக்கு ಅವರಿಗೆ அக்னி ஸ்தம்பமும் ಅಗ್ನಿ ಸ್ತಂಭವಾಗಿಯೂ பகல்ல மேக ஸ்தம்பமும் ಹಗಲಿನ ಹೊತ್ತಿನಲ್ಲಿ ಮೇಘ ಸ್ತಂಭವಾಗಿಯೂ அவரை மூடினது. ಅವರನ್ನು ಅದು ಮುಚ್ಚಿ ಮರೆ ಮಾಡಿತು. ஆனா வரும் பொழுதுதான், ನಾವು ಬರುವಾಗಲೇ, நாம் பிரயாணம் பண்ணும் பொழுதுதான் ನಾವು ಪ್ರಯಾಣವನ್ನು ಮಾಡುವಾಗಲೇ தேவன் தம்முடைய மகிமையை அனுப்புகிறார். ಆಮೇನ್ ಆಮೇನ್. ದೇವರು ತನ್ನ ಪ್ರಭಾವವನ್ನು ಕಳಿಸುವವರಾಗಿದ್ದಾರೆ. ஒரு தேவ பிள்ளைகள் இருக்கிற இடத்துல எல்லாம் ಒಂದೊಂದು ದೇವರ ಮಕ್ಕಳು ಇರುವಂತ ಸ್ಥಳಗಳಲ್ಲಿ மகிமை இருக்கும். ಆಮೇನ್ ಆತನ ಮಹಿಮೆ ಇರುತ್ತದೆ. யாரெல்லாம் நாமத்தை பிரஸ்தாப பண்றோமோ, ಯಾರೆಲ್ಲ ದೇವರ
ನಾಮವನ್ನು ಮಹಿಮೆ ಪಡಿಸುತ್ತೇವೋ, யாரை புகழ்ந்து பேசுறோமோ, ಯಾರೆಲ್ಲ ಆತನ ನಾಮವನ್ನು ಹೊಗಳಿಕೆ ಮಾಡಿ ಹೆಚ್ಚಿಸುತ್ತೇವೋ, சுவிசேஷ சொல்றோமோ, ಯಾರಿಗೆಲ್ಲ ಸ್ವಾರ್ಥೆಯನ್ನು ನಾವು ಸಾರುತ್ತೇವೋ, வேத படிக்கும் பொழுது, ಸತ್ಯ ವೇದವನ್ನು ಓದುವಾಗ, ஜெபம் பண்ணும் பொழுது, ನಾವು ಪ್ರಾರ್ಥನೆ ಮಾಡುವಾಗ, அவர் மகிமை நம்ம மூடி இருக்கும். ಆಮೇನ್, ಆತನ ಪ್ರಭಾವ ಆತನ ಮಹಿಮೆ ನಮ್ಮನ್ನು ಮುಚ್ಚಿಕೊಂಡಿರುತ್ತದೆ. ಆ ಮಹಿಮೆ ನಮ್ಮನ್ನು ಮುಚ್ಚಿಕೊಂಡಿರುವಾಗ குறையெல்லாம் மாறும். ಆಮೇನ್, ನಮ್ಮ ಕೊರತೆಗಳು ಎಲ್ಲವೂ ನಮ್ಮನ್ನು ಬಿಟ್ಟು ನೀಗಿ ಹೋಗುತ್ತದೆ. சரீர பலவீனம் இருக்கலாம், ಶರೀರದಲ್ಲಿ ಒಂದು ವೇಳೆ ಬಲಹೀನತೆಗಳು ಇರಬಹುದು, குடும்ப ரேஷன் குறையா இருக்கலாம், ಆ ಕುಟುಂಬದಲ್ಲಿ ರೇಷನ್ ಕಡಿಮೆಯಾಗಿರಬಹುದು, வசதி குறையா இருக்கலாம், ನಮಗೆ ಅನುಕೂಲತೆಗಳು ಕಡಿಮೆಯಾಗಿರಬಹುದು, ஆரோக்கிய குறையா இருக்கலாம், ನಮಗೆ ಆರೋಗ್ಯ ಕಡಿಮೆಯಾಗಿರಬಹುದು. எதுவானாலும் சரி, ಅದು ಏನೇ ಆಗಿದ್ದರೂ ಸರಿ, குறை இல்லாதவர் யாரும் இல்ல, ಕೊರತೆ ಇಲ್ಲದವರು ಯಾರೂ ಇಲ್ಲ. எல்லாருக்கும் குறை இருக்கு. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ஆனா ಕೊರತೆ அந்த ಇದೆ. குறையெல்லாம் மற்றவங்களுக்கு தெரியுதோ இல்லையோ, ಆದರೆ ಆ ಕೊರತೆಗಳೆಲ್ಲ ಮತ್ತೊಬ್ಬರಿಗೆ ಗೊತ್ತಾಗುತ್ತದೆ ಇಲ್ಲವೋ? தேவனுக்கு தெரியும். ಆಮೇನ್, ನಮ್ಮ ದೇವರಿಗೆಲ್ಲ ಗೊತ್ತಿದೆ. அவரே அதை சரிப்படுத்துறார். ಆಮೇನ್, ಆಮೇನ್, ಆತನೇ ಅದನ್ನು ಸರಿಪಡಿಸುವವನಾಗಿದ್ದಾರೆ. ஹalleluya, ಹಲ್ಲೆಲೂಯಾ, ஹalleluya, ಹಲ್ಲೆಲೂಯಾ. தேவன் நல்லவராய் இருக்கிறார். ದೇವರು ತುಂಬಾ ಒಳ್ಳೆಯವರಾಗಿದ್ದಾರೆ. கலாத்தியர் 3:14 கூட வாசிக்கிறோம். ಗಲಾತಿಯರ್ 3:14 ಸಹ ನಾವು ಓದುತ್ತೇವೆ. ஆபிரகாமின் ஆசீர்வாதம் எல்லாம் ಅಬ್ರಹಾಮನ ಆಶೀರ್ವಾದಗಳೆಲ್ಲವೂ கிறிஸ்துவின் மகிமையில வைத்திருக்கிறார். ಅದು ಕ್ರೈಸ್ತನ ಮಹಿಮೆನಲ್ಲಿ ಆತನ ಇಟ್ಟಿದ್ದಾರೆ. யாருடைய ஆசீர்வாதம்? ಯಾರ ಒಂದು ಆಶೀರ್ವಾದಗಳು? ஆபிரகாமின் ஆசீர்வாதம். ಅಬ್ರಹಾಮನ ಆಶೀರ್ವಾದಗಳು. ஆபிரகாம் ஒருவனாய் இருக்கும் பொழுது ಅಬ್ರಹಾಮನು ಒಬ್ಬರಾಗಿದ್ದಾಗ தேவன் அவனை அழைத்தார். ದೇವರು ಆತನನ್ನು ಕರೆದರು. ஒன்று இல்லாத ஆபிரகாமை ಏನು ಇಲ್ಲದವನಾಗಿದ್ದ ಅಬ್ರಹಾಮನು தேவன் அவனை அழைத்து ದೇವರು ಆತನನ್ನು ಕರೆದು அவனை ஆசீர்வதித்து ಆತನನ್ನು ಆಶೀರ್ವದಿಸಿ தேவன் அவனை செல்வ சீமனாய் தேவன் மாற்றினார். ದೇವರು ಆತನನ್ನು ಮಹಾದೊಡ್ಡ ಐಶ್ವರ್ಯವಂತನಾಗಿ ಆಶೀರ್ವದಿಸಿದರು. குறையில்லாத தேவன் அவனை நடத்தினார். ಒಂದು ಕೊರತೆ ಇಲ್ಲದ ಹಾಗೆ ದೇವರು ಅಬ್ರಹಾಮನನ್ನು ನಡೆಸಿದರು. ஆடு மாடு ஒட்டகம், ಆ ದನ ಕುರಿ ಎಮ್ಮೆ ಕತ್ತೆ ಎಲ್ಲವನ್ನು, வெள்ளி பொண்ணு, ಬೆಳ್ಳಿ ಬಂಗಾರ, வேலைக்காரர்களோ ಕೆಲಸಗಾರರು எல்லாத்தையும் தேவன் கிடைக்க செய்தார். ಎಲ್ಲವನ್ನು ದೇವರು ಕೊಟ್ಟು ಆಶೀರ್ವದಿಸಿದರು. நம்ம புதிய கால ஏற்பாட்டு காலத்துல இருக்கிறோம். ಆದ್ರೆ ನಾವು ಹೊಸ ಒಡಂಬಡಿಕೆ ಕಾಲದಲ್ಲಿದ್ದೇವೆ. கிருபையின் காலத்துல ಆ இருக்கிறோம். ಕೃಪೆಯ ಕಾಲದಲ್ಲಿ ನಾವಿದ್ದೇವೆ. இயேசு கிறிஸ்து இந்த பூமிக்கு வந்து ಯೇಸು ಸ್ವಾಮಿ ಭೂಮಿಗೆ ಬಂದು நமக்காக 33 வருஷம் இந்த பூமியில வாழ்ந்தார். ನಮಗೋಸ್ಕರ ದೇವರು 33 ವರ್ಷ ಈ ಭೂಮಿಯಲ್ಲಿ ಜೀವಿಸಿದರು. ஆனா வேதம் வாசித்தபடி ಆದ್ರೆ ನಾವು ಸತ್ಯ ವೇದವನ್ನು ಓದಿದ ಪ್ರಕಾರವಾಗಿ ஆபிரகாமுடைய சந்ததியா இருக்கிற நமக்கு ಅಬ್ರಹಾಮನ ಸಂತತಿಯಾಗಿರುವಂತ ನಮಗೆ ஆபிரகாமுடைய ஆசீர்வாதம் எல்லாம் ಅಬ್ರಹಾಮನ ಆಶೀರ್ವಾದಗಳೆಲ್ಲವೂ நமக்கும் தேவன் கொடுக்க விரும்புகிறார். ನಮಗೂ ಕೊಡುವುದಕ್ಕೆ ದೇವರು ಇಷ್ಟಪಡುತ್ತಿದ್ದಾರೆ. அந்த ஆசீர்வாதம் எங்க இருக்குன்னா ಆದ್ರೆ ಈ ಆಶೀರ್ವಾದಗಳು ಎಲ್ಲಿದೆ ಅಂದರೆ கிறிஸ்துவின் மகிமையில இருக்கிறது. ಆ ಕ್ರೈಸ್ತನ ಮಹಿಮೆನಲ್ಲಿ ಅದು ಇಡಲ್ಪಟ್ಟಿದೆ. இயேசு கிறிஸ்துவின் மகிமையில அது நிறைவாய் இருக்கிறது. ಯೇಸು ಕ್ರಿಸ್ತನ ಪ್ರಭಾವದಲ್ಲಿ ಮಹಿಮೆನಲ್ಲಿ ಅದು ನೆರವೇರುವಂತದ್ದಾಗಿದೆ. அவரை தேடும் பொழுது, ಹಾಗಾದ್ರೆ ನಾವು ಆತನನ್ನು ಹುಡುಕುವಾಗ, ஆராதிக்கும் பொழுது, ಆತನನ್ನು ನಾವು ಆರಾಧಿಸುವಾಗ, அவரை நம்பும் பொழுது ಆತನನ್ನು ನಾವು ನಂಬುವಾಗ தேவன் நமக்கு நிறைவாய் அதை கொடுக்கிறார். ಆಗ ದೇವರು ನಮಗೆ ಪೂರ್ತಿಯಾಗಿ ಆಶೀರ್ವಾದವನ್ನು ಕೊಡುವವರಾಗಿದ್ದಾರೆ. ಆಮೆನ್, 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 ಹಲ್ಲೆಲೂಯಾ, ಹಲ್ಲೆಲೂಯಾ. உங்களுக்கு புரியுற மாதிரி சொல்றேன். ನಾನು ನಿಮ್ಗೆ ಅರ್ಥ ಆಗುವಂತೆ ಹೇಳುತ್ತೇನೆ. 91ல ಕೀರ್ತನೆ ಭಾಗ 91ರಲ್ಲಿ முதல் வசனம் என்ன சொல்லுதுன்னா, ಮೊದಲನೇ ವಚನ ಏನ್ ಹೇಳುತ್ತದೆ? அங்க உன்னதமானவருடைய மறைவு. ಪರಾತ್ಮರನ ಮೊರೆ ಹೊಕ್ಕುವವರು. ஹalleluya, ಹಲ್ಲೆಲೂಯಾ. அந்த மறைவுக்குள்ள யார் வரணும்? ಆ ಮರೆ ಒಳಗಡೆ ಯಾರು ಬರಬೇಕು? நீங்களும் நானும். ನೀವು ಮತ್ತೆ ನಾನು. குறை இருக்கிறவங்க, ಕೊರತೆ ಇರುವವರು, யாருக்கெல்லாம் குறை இருக்குதோ ಯಾರಿಗೆಲ್ಲ ಕೊರತೆ ಇದೆಯೋ அந்த மறைவுல வரணும். ಆ ಮರೆಯಲ್ಲಿ ನಾವು ಬರಬೇಕು. மறைவுல வந்தா என்ன நமக்கு கிடைக்குது? ಆ ಮರೆಯಲ್ಲಿ ಬರುವಾಗ ನಮಗೆ ಏನೇನೆಲ್ಲ ಸಿಗುತ್ತದೆ? நிழலு. ನಮಗೆ ನೆರಳು. எவ்வளவு பேருக்கு புரிஞ்சிச்சு? ಎಷ್ಟು ಜನಕ್ಕೆ ಇದು ಅರ್ಥವಾಯಿತು? உன்னதமானவருடைய மறைவுல வரும் பொழுது ಪರಾತ್ಮರನ ಮೊರೆ ಒಕ್ಕುವವರು, சர்வ வல்லவருடைய நிழலில் அவன் தாங்குவான். ಆಮೇಲೆ ಸರ್ವಶಕ್ತನ ಆಶ್ರಯದಲ್ಲಿ ಆತನ ಸುರಕ್ಷಿತನಾಗಿರುವನು. எல்லாருக்கும் நிழல் வேணும். ಎಲ್ಲರಿಗೂ ನೆರಳು ಬೇಕು. எல்லாருக்கும் ஒரு பாதுகாப்பு வேணும். ಎಲ್ಲರಿಗೂ ಒಂದು ಭದ್ರತೆ ಬೇಕು. அந்த பாதுகாப்பு நிழல் வேணும்னா, ಆ ಭದ್ರತೆಯ ಒಂದು ನೆರಳು ನಮಗೆ ಬೇಕಂದರೆ, ஆசீர்வாதம் வேணும்னா, ಆ
ಆಶೀರ್ವಾದಗಳು ನಮಗೆ ಬೇಕಂದರೆ தேவனுடைய மறைவுல வரணும். ನಾವು ಪರಾತ್ಮರನ ಮೊರೆಯಲ್ಲಿ ನೆರಳಿನಲ್ಲಿ ಬರುವವರಾಗಿರಬೇಕು. வராம அது கிடைக்காது. ನಾವು ಬರಲಿಲ್ಲ ಅಂದ್ರೆ ನಮಗೆ ಅದು ಸಿಗೋದೇ ಇಲ್ಲ. மறைவுக்குள்ள வராம ಆ ಪರಾತ್ಮರನ ಮೊರೆಯಲ್ಲಿ ನೆರಳಿನಲ್ಲಿ ನಾವು ಬರದೇ ಇದ್ದರೆ பார்க்க முடியாது. ಆ ನೆರಳನ್ನು ಸಹ ನಾವು ನೋಡುವುದಕ್ಕೆ ಆಗುವುದಿಲ್ಲ. ಕಂಡறிಯ ಆ முடியாது. ನೆರಳನ್ನು ನಾವು ನೋಡುವುದಕ್ಕೂ ಅದರಲ್ಲಿ ತಂಗಿಕೊಳ್ಳುವುದಕ್ಕೂ ಆಗೋದಿಲ್ಲ. ದೇವರ ರಾಜ್ಯ, ಹಾಗಾದ್ರೆ ಮೊದಲು ದೇವರ ರಾಜ್ಯ, ಅವರ ನೀತಿ, ಆತನ ನೀತಿ நீங்க தேடுங்க, ನೀವು ಹುಡುಕಿರಿ. அப்ப உங்க குறையெல்லாம் நிறைவாகும். ಆಮೇನ್ ಆಮೇನ್. ಆಗ ನಮ್ಮ ಕೊರತೆಗಳು ಎಲ್ಲವೂ ನೀಗಿ ಹೋಗುತ್ತದೆ. எல்லாம் தேவன் உங்களுக்கு கொடுப்பார். ಆಗ ತಾನೇ ದೇವರು ನಮಗೆ ಎಲ್ಲವನ್ನು ಕೊಡುವವರಾಗಿದ್ದಾರೆ. ಬೇರೆಲ್ಲ ತೇಡಿ ಹೋಗಾದ, ಎಲ್ಲ ಕಡೆ ಎಲ್ಲವನ್ನು ಹುಡುಕಿ ಹೋಗಬೇಡ. ನೀನ್ ಯಾವುದನ್ನು ಹುಡುಕಬೇಡ. ತಪ್ಪು ನಾನು சொல்லல, ನೀವು ಹುಡುಕುವುದನ್ನ ತಪ್ಪಂತ ಹೇಳುತ್ತಿಲ್ಲ. ಅದಕ್ಕೆ ಮುನ್ನಾಡಿ ಅದಕ್ಕೆ ಮುಂಚಿತವಾಗಿ ದೇವರ ರಾಜ್ಯ, ಅವರುடைய ನೀತಿ, ಆತನ ನೀತಿ ಮೊದಲು ಅದನ್ನು ನಾವು ಹುಡುಕುವವರಾಗಿರಬೇಕು. ಮತ್ತಾಯ 14ನೇ ಅಧ್ಯಾಯ ಎಲ್ಲರೂ ನಾವು ತೆಗೆದುಕೊಳ್ಳೋಣ. ಯೇಸು ನನ್ಮೈ செய்கிறவராக, ಯೇಸು ಮೇಲನ್ನು ಮಾಡುವವರಾಗಿ ಭೂಮಿಯಲ್ಲಿ ಸುತ್ತಿ ತಿರುಗಿರಾರ್, ಈ ಭೂಮಿಯಲ್ಲಿ ಸಂಚರಿಸುತ್ತಾ ಇದ್ದಾರೆ. ಅನೇಕರು ಆತನ ಕುರಿತು ಕೇಳಲ್ಪಡುವಾಗ, ಮಕ್ಕಳಿಗೆ ನನ್ಮೈ செய்யும் பொழுது, ಆತನು ಜನರಿಗೆ ತನ್ನ ಮಕ್ಕಳಿಗೆ ಮೇಲನ್ನು ಮಾಡುತ್ತಿರುವಾಗ, ಅವರುடைய ಕೀರ್ತಿ, ಆತನ ಒಂದು ಪ್ರಭಾವವು, ಅವರುடைய பெயர், ಆತನ ಒಂದು ಹೆಸರು எல்லா இடத்துல பரவிச்சு, ಅದು ಎಲ್ಲಾ ಕಡೆಗೂ ಹಬ್ಬಿ ಹೋಯಿತು, ಹರಡಿ ಹೋಯಿತು. ಪಕ್ಕದ ಹಳ್ಳಿಗಳಿಗೆ, அடுத்த கிராமத்துக்கு, ಮುಂದಿನ ಇನ್ನೊಂದು ಇರುವ ಗ್ರಾಮಗಳಿಗೆ, பேர் பரவிச்சு, ಎಲ್ಲಾ ಪಟ್ಟಣಗಳಿಗೆ, ಎಲ್ಲಾ ಕಡೆಗೂ ಆತನ ಪ್ರಭಾವವು ಅದು ಹೆಚ್ಚಾಯಿತು. ಯೇಸು இந்த கிராமத்துக்கு வந்திருக்கிறார்னு தெரிஞ்ச உடனே, ಆದ್ರೆ ಯೇಸು ಸ್ವಾಮಿ ಈ ಹಳ್ಳಿಗೆ, ಈ ಪಟ್ಟಣಕ್ಕೆ ಬಂದಿದ್ದಾರಂತ ಕೂಡಲೇ 13வது வசனம், 13ನೇ ವಚನ எடுத்துங்க, சத்தமா வாசிச்சுட்டு கவனிங்க. ತೆಗೆದವರು ಶಬ್ದವಾಗಿ ಓದಿಲಿ, ಗಮನಿಸಿರಿ. ಯೇಸು ಅದನ್ನು ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ಇಕ್ಕಡವಾಗಿ ಅಡವಿಗೆ ಹೋದನು. ಇದನ್ನು ಕೇಳಿ ಜನರು ಗುಂಪು ಗುಂಪಾಗಿ ತಮ್ಮ ತಮ್ಮ ಊರುಗಳಿಂದ ಕಾಲ್ನಡಿಗೆಯಿಂದ ಆತನ ಹಿಂದೆ ಬಂದರು. ஆமென், ஹalleluya, ஹalleluya. ಯೇಸು அந்த இடத்துக்கு வந்திருக்கிறார்னு தெரிஞ்ச உடனே, ಯೇಸು ಸ್ವಾಮಿಯ ಸ್ಥಳಕ್ಕೆ ಬಂದಿದ್ದಾರಂತ ಜನರು ಕೇಳಿದ ಕೂಡಲೇ, கூட்ட கூட்டமா, ಜನರು ಗುಂಪು ಗುಂಪಾಗಿ ಕಾಲ್ನಡೆಯಾಗಿ ನಡೆದು வந்துட்டாங்க. ನೋಡಿ, ಕಾಲು ನಡೆಯಿಂದ ಆತನ ಹಿಂದೆ ಬಂದರು. ஹalleluya, ஹalleluya. கால்நடையாய், ಅದು ಕಾಲು ನಡೆಯಿಂದ. ನಮ್ಮ ಊರು மாதிரி தார் ரோடு ಸಿಮೆಂಟ್ ರೋಡ್ கிடையாது. ನಮ್ಮ ಊರಿನ ಹಾಗೆ ತಾರ್ ರೋಡ್, ಸಿಮೆಂಟ್ ರೋಡ್ ಕೂಡ ಆ ರೀತಿ ಎಲ್ಲ ಇಲ್ಲ. அதெல்லாம் கல்லு மண்ணு முள்ளு வனாந்திரம் போல கிரவுண்டுங்க போல இருந்திருக்கும். ಅಲ್ಲೆಲ್ಲ ಅಡವಿ ಹಾಗೆ, ಅಪ್ಪ ಕಲ್ಲು ಮುಳ್ಳು ಅಲ್ಲ, ದಿನ್ನೆಗಳು ಎಲ್ಲ ತುಂಬಾ ತೊಂದರೆ, ಕಷ್ಟವಾದ ಮಾರ್ಗವಾಗಿದ್ದಿರುತ್ತದೆ. வேற எல்லாத்தையும் விட்டுட்டு ಅವರು ಇರುವಂತ ಎಲ್ಲಾ ಕೆಲಸವನ್ನು ಬಿಟ್ಟು ಯೇಸುவை தேடி வந்தாங்க. ಯೇಸುವನ್ನು ಹುಡುಕಿಕೊಂಡು ಬಂದರು. வெறுமையா வராங்க. ಅವರು ಬರುವಾಗ ಬರಿದಾಗಿ ಬರ್ತಾ ಇದ್ದಾರೆ. ವಾಂಛೆயோட ದಾಹத்தோட வராங்க. ಅವರು ಬರುವಾಗ ಆಸಕ್ತಿಯೊಂದಿಗೆ, ಆತನು ದೇವರ ಮೇಲೆ ಒಂದು ಭರವಸೆಯೊಂದಿಗೆ ಬರ್ತಿದ್ದಾರೆ. ಆದರೆ ಅವರು ಹೋಗುವಾಗ ತೃಪ್ತಿಯಾಗಿ ಆಮೆನ್ ಆಮೆನ್ ಆಮೆನ್, ದೇವರು ತೃಪ್ತಿಯಾಗಿ ಹೋದರು, ಅವರು ತೃಪ್ತಿಯಾಗಿ ಹೋದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಮ ಅವರ್ಕಿட்ட வரணும். ಅದೇ ರೀತಿಯಾಗಿ ನಾವು ಸಹ ಆತನ ಬಳಿಗೆ ಬರಬೇಕು. ಆತನ ನೆರಳಿನಲ್ಲಿ ನಾವು ಬರಬೇಕು. ಆತನ ಮರೆಯಲ್ಲಿ ನಾವು ಬರುವಾಗ ಆತನ ನೆರಳನ್ನು ನಾವು ಕಾಣುವೆವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮೋಸೆಯನ್ನು ನೋಡಿ ಹೇಳುತ್ತಿದ್ದಾರೆ, ಮೋಸೆ ನೀನು ಬೆಳಗ್ಗೆನೆ ಎದ್ದು. ಯಾತ್ರಾ 34 இருக்கும் அந்த வசனம். ವಿಮೋಚನ ಕಾಂಡ 34ನೇ ಅಧ್ಯಾಯದಲ್ಲಿದೆ ವಚನ. 24 அதிகாரம் 34 அதிகாரத்திலே இருக்கிறது. 24 34 ಎರಡು ಅಧ್ಯಾಯದಲ್ಲೂ ಇದೆ. நானே படிச்சிடுறேன். ಯಾರು ತೆಗೆಯಬೇಡಿ, ನಾನೇ ಓದುತ್ತೇನೆ. இரண்டாவது வசனத்திலே எழுதப்பட்டிருக்கு. ಎರಡನೇ ವಚನದಲ್ಲಿ ಇದು ಬರೆಯಲ್ಪಟ್ಟಿದೆ. ஆண்டவர் மோசேயை பார்த்து சொல்றாரு, ದೇವರು ಮೋಸೆಯನ್ನು ನೋಡಿ ಹೇಳುತ್ತಿದ್ದಾರೆ, என் சமூகத்துல வந்து நில்லு, ನನ್ನ ಸಮ್ಮುಖದಲ್ಲಿ ಬಂದು ನೀನು ನಿಲ್ಲಬೇಕು. என் கரத்தினால் நான் மூடுவேன், ನಿನ್ನನ್ನು ನನ್ನ ಹಸ್ತದಿಂದ, ನನ್ನ ಕರಗಳಿಂದ ನಿನ್ನನ್ನು ನಾನು ಮುಚ್ಚುವೆನು. ನೀನು ಬೆಳಗ್ಗಿನ ಜಾವನೆ ಎದ್ದು ನನ್ನ ಸಮ್ಮುಖಕ್ಕೆ ಬಾ ಎಂಬುದಾಗಿ ಕರೆಯುತ್ತಿದ್ದಾರೆ. ನಾವು ಬೆಳಗ್ಗೆನೆ ಎದ್ದು ದೇವರ ಸಮ್ಮುಖಕ್ಕೆ ಬರಬೇಕು. ಸಂಜೆ ಆರಾಧನೆ ಬರಬೇಕು. ಫಾಸ್ಟಿಂಗ್ ಪ್ರೇಯರ್, ಉಪವಾಸ ಕೂಟಕ್ಕೆ
ಸಹೋದರಿ ಕೂಟ, ಸಹೋದರಿಯರ ಕೂಟ, ಸಾಯಂಕಾಲ ಪ್ರೇಯರ್, ಸಂಜೆ ಪ್ರಾರ್ಥನೆ, ಎಲ್ಲ ವರಣ ಎಲ್ಲದಕ್ಕೂ ಬರ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾக்குದತ್ತ ಕೂಟ ನೋಡಿ, ಈ 1ನೇ ತಾರೀಕು ವಾಗ್ದಾನದ ಕೂಟ ಇದೆ. ಸಭೆಯಲ್ಲಿ ಏರ್ಪಾಡು ಪಣ್ಣ, ಆ ಸಭೆಯವರು ಅದನ್ನು ಒಂದು ಅದನ್ನು ಏರ್ಪಾಡು ಪಡಿಸಿದ್ದಾರೆ. ಅದಕ್ಕೆ ಎಲ್ಲರೂ ಬರ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಬೆಳಗಿನ ಚಳಿ ಆಗ್ತಾ ಇದೆ. இந்த குளிர்ல ஏன் போனோம்? ಅಯ್ಯೋ, ಈ ಚಳಿನಲ್ಲಿ ಹೆಂಗೆ ನಾವು ಹೋಗೋದು? இப்படி எல்லாம் யோசிச்சு உட்கார்ந்தா ಆ ರೀತಿ ಎಲ್ಲ ನಾವು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ குறைவு, ಆ ಕೊರತೆ நிறைவாகாது. ಅದು ಸ್ಫೂರ್ತಿ ಆಗುವುದಿಲ್ಲ. குறைவு குறைவாதா இருக்கும். ಆ ಕೊರತೆ ಕೊರತೆಯಾಗಿ ಇರುತ್ತದೆ. ஹல்லேலூயா. ಹಲ್ಲೆಲೂಯಾ. ತ್ಯಾಗ பண்ணுங்க. ನೀವು ತ್ಯಾಗ ಮಾಡಬೇಕು. ತ್ಯಾಗ பண்ணி பாருங்க. ನೀವು ತ್ಯಾಗ ಮಾಡಿ ನೋಡಿರಿ. ಕ್ರಿಯೆ ಸಲ್ಲಿಸುங்க. ನೀವು ಅದಕ್ಕೆ ಕ್ರಿಯೆಗಳನ್ನು ಸಲ್ಲಿಸಿರಿ. ಅನ್ನಿಕೆ அந்த ಪ್ರತಿಫಲನ ಕಾಣವಿಟ್ಟಾಗ ಆವತ್ತೇ ನಿಮಗೆ ಪ್ರತಿಫಲ ನೋಡದೇ ಇದ್ದರು வரக்கூடிய நாட்கள், ಬರುವಂತ ದಿನಗಳಲ್ಲಿ பாப்பீங்க. ಆಮೇನ್, ಖಂಡಿತವಾಗಿ ನೋಡುವಿರಿ. ஏற்ற காலத்துல ತಕ್ಕ ಕಾಲದಲ್ಲಿ உயர்த்துவார். ಅದಕ್ಕೆ ದೇವರು ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುತ್ತಾರೆ. ஆண்டவருக்கு தெரியும், ದೇವರಿಗೆ ಗೊತ್ತು. ಎಲ್ಲ ಕಣಕ್ಕೆ வச்சிருப்பாரு. ಎಲ್ಲ ಒಳ್ಳೆ ಘನತೆಯನ್ನು ಇಟ್ಟಿದ್ದಾರೆ. ஆண்டவருக்கு தெரியுங்க. ನೀವು ಎಷ್ಟಕ್ಕೆಷ್ಟು ದೇವರನ್ನು ಹುಡುಕುತ್ತೀರೋ உங்க ஆசீர்வாதத்துக்காகத்தான், ನಿಮ್ಮ ಆಶೀರ್ವಾದಕ್ಕಾಗಿಯೇ நீங்க அவரை தேடுங்க. ನೀವು ಅವರನ್ನು ಹುಡುಕಬೇಕು. தேடும்போது அவர் நிச்சயமா நிறைவேற்றுவார். ಆಮೇನ್, ಆಮೇನ್. ನಿಮ್ಮ ಹುಡುಕುವಾಗ ದೇವರು ಖಂಡಿತವಾಗಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ஹல்லேலூயா. ಹಲ್ಲೆಲೂಯಾ. நம்ம கர்நாடக ಈ ಕರ್ನಾಟಕ மாநிலத்துல இருக்கிறோம். ಈ ಕರ್ನಾಟಕ ಜಿಲ್ಲೆನಲ್ಲಿ ನಾವಿದ್ದೀವಿ. கர்நாடக நம்ம வேலை செய்யறோம். ಈ ಕರ್ನಾಟಕದಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. நம்ம தேவைக்கு நம்ம வேலை செய்யறோம். ನಮ್ಮ ಅಗತ್ಯಗಳಿಗಾಗಿ ನಾವು ಕೆಲಸ ಮಾಡುತ್ತೇವೆ. நம்ம தேவைக்கு மேல வந்துச்சுன்னா, ಆದ್ರೆ ನಮ್ಮ ಅಗತ್ಯಕ್ಕೆ ಹೆಚ್ಚಾದ ಒಂದು ಕಾರ್ಯ ಬಂತು ಅಂದ್ರೆ, கர்நாடக ராஜ்யத்தை எடுத்துக்கொள்ளுங்க. ಈ ಕರ್ನಾಟಕ ಸ್ಟೇಟ್ ಅನ್ನು ನಾವು ತೆಗೆದುಕೊಳ್ಳೋಣ. அதுக்கு தேவை எல்லாம் இருக்கு. ಅದಕ್ಕೆ ಅಗತ್ಯ ಎಲ್ಲ ಇದೆ. அதுக்கு மேல தேவை வேணும்னா, ಈ ಕರ್ನಾಟಕ ಅದಕ್ಕಿಂತ ಹೆಚ್ಚಾಗಿ ಒಂದು ಅಗತ್ಯ ಬೇಕಂದರೆ மத்திய அரசு கிட்ட கேட்பாங்க. ಮಧ್ಯ ಗವರ್ಮೆಂಟ್ ಹತ್ರ ಕೇಳ್ತಾರೆ. மாநில அரசு கிட்ட இருந்து ಕರ್ನಾಟಕ ಸ್ಟೇಟ್ மத்திய கவர்மெண்ட்ல கேட்கும். ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಹತ್ರ ಕೇಳುತ್ತದೆ. அவங்க நீதி கேட்கும்போது அவங்க கொடுப்பாங்க. ಅವರು ಸಹಾಯವನ್ನು, ನಿಧಿಯನ್ನು ಕೇಳುವಾಗ ಖಂಡಿತವಾಗಿ ಅವರು ನಮಗೆ ಕೊಡ್ತಾರೆ. இவ்வளவு ஒதுக்குவாங்க. ಇಷ್ಟು ಅಂತ ಅವ್ರು ನಮಗೆ ಅಂತ ಒಂದು ಪಾಲನ್ನು ತೀರ್ಮಾನ ಮಾಡ್ತಾರೆ. நம்ம தேவைக்கு நம்ம வேலை செய்யறோம். ನಮ್ಮ ಅಗತ್ಯಕ್ಕೆ ನಾವು ಕೆಲಸ ಮಾಡುತ್ತೇವೆ. மேல தேவை வந்துச்சுன்னா, ಅದಕ್ಕಿಂತ ಹೆಚ್ಚಾಗಿ ನಮಗೆ ಅಗತ್ಯ ಬಂದ್ರೆ பரலோக ராஜாவை கூப்பிடும்போது, ಆಮೇನ್, ಪರಲೋಕ ರಾಜನನ್ನು ಕರೆಯುವಾಗ அவர் நம்ம தேவையை சந்திக்கிறார். ಆಮೇನ್, ಆಮೇನ್. ಆತನು ನಮ್ಮ ಎಲ್ಲ ಅಗತ್ಯಗಳನ್ನು ಪರಿಪೂರ್ಣವಾಗಿ ಸಂಧಿಸುತ್ತಾರೆ. ராஜா, ದಾವೀದ ಅರಸನು, ராஜாக்கு என்ன குறை? ರಾಜನಿಗೆ ಏನು ಕೊರತೆ ಇದೆ? குறை இல்ல. ಆತನಿಗೆ ಯಾವ ಕೊರತೆನೂ ಇಲ್ಲ. ஆனா சங்கீதம் 121:2 அவர் பிரேயர் பண்றார் பாருங்க. ಆದ್ರೂ ಕೀರ್ತನೆ 121:2 ವಚನದಲ್ಲಿ ಆತನ ಪ್ರಾರ್ಥನೆ ಮಾಡುತ್ತಾರೆ ನೋಡಿ. ஒத்தாசை வரும். ನನಗೆ ಸಹಾಯ ಬರುವ ಪರ್ವತங்களுக்கு நேரா, ಆ ಪರ್ವತಗಳ ಕಡೆಗೆ ಕಣ್ಗಳನ್ನು நான் ஏறெடுக்கிறேன். ನನ್ನ ಕಣ್ಣುಗಳನ್ನು ಎತ್ತಿ ನಾನು ನೋಡುವೆನು. ஹல்லேலூயா. ಹಲ್ಲೆಲೂಯಾ. ಮಾನವರ ನೋಕಿ, ಅಪ್ಪ, ಉನ್ನತವಾದವರನ್ನು ನೋಡಿ ಕೇಳುங்க. ನೀವು ಕೇಳಿರಿ, நீங்க ஜெபம் பண்ணுங்க. ನೀವು ಪ್ರಾರ್ಥನೆ ಮಾಡಿರಿ. காலையில ஆராதனை பண்ணுங்க. ದೇವರಿಗೆ ಆರಾಧನೆ ಮಾಡಿ, காலையில தினமும் ஆராதனை பண்ணுங்க. ಆರಾಧನೆ ಮಾಡಿ, தேவனை மகிமைப்படுத்துங்க. ದೇವರನ್ನ ಮಹಿಮೆ ಪಡಿಸಿ. கையிட்டு ಸರಿ ಎಲ್ಲಾ ಕಾರ್ಯವನ್ನು ವಾಕ್ಯ செய்யுங்க. ಆಮೇನ್, ಆಮೇನ್. ನೀವು ಕೈ ಇಟ್ಟು ಮಾಡುವಂತ ಎಲ್ಲಾ ಕೆಲಸಗಳು ನಿಮಗೆ ಸಫಲವಾಗುತ್ತದೆ. ஹல்லேலூயா. ಹಲ್ಲೆಲೂಯಾ. ஹல்லேலூயா. ಹಲ್ಲೆಲೂಯಾ. நல்லவராய் இருக்கிறார். ದೇವರು ತುಂಬಾ ಒಳ್ಳೆಯವರಾಗಿದ್ದಾರೆ. நம்ம வாசிச்சோம். ನಾವು ವಾಕ್ಯವನ್ನು ಓದಿದ್ವಿ. ನಮಗೆ ಕರ್ತನ ವಾಗ್ದಾನ ಕೊಡುತ್ತಾರೆ. 1ನೇ ತಾರೀಕು ನಮಗೆ ದೇವರು ವಾಗ್ದಾನವನ್ನು ಕೊಟ್ಟಿದ್ದಾರೆ. ಕಣ್ಣೀರೋಡು ವಿதைக்கிறவன், ಕಣ್ಣೀರೊಂದಿಗೆ ಬಿತ್ತುವವರು ಗಂಭೀರವಾಗಿ ಕೊಯ್ಯುತ್ತಾರೆ. ಹಲ್ಲೆಲೂಯಾ. 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 ಎಷ್ಟು ಜನಕ್ಕೆ ವಾಕ್ಯ ನೆನಪಿದೆ? ಎಲ್ಲರೂ ஞாபகம் வச்சிருக்கீங்க. ನೋಡಿ, ಎಲ್ಲಾರು ನಾವು ನೆನಪಿಟ್ಕೊಂಡಿದೀವಿ. ಅದು அப்படியே விட்டுறக்கூடாது. ಆದರೆ ನಾವು ಅದನ್ನು ಹಾಗೆ ಬಿಟ್ಟು ಬಿಡಬಾರದು. சொல்லி சொல்லி ஜெபிக்கணும். ಆಮೇಲೆ ಆ ವಾಗ್ದಾನವನ್ನು ನಾವು ಹೇಳಿ 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 ಪ್ರಾರ್ಥನೆ ಮಾಡುವವರಾಗಿರಬೇಕು. ಈ ವರ್ಷ ನಮಗೆ ದೇವರು ಯಾವ ವಾಗ್ದಾನವನ್ನು ಕೊಟ್ಟಿದ್ದಾರೆ ಆ ವಾಗ್ದಾನಗಳನ್ನು ಹೇಳಿ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ದೇವರು ಅದನ್ನು ಖಂಡಿತವಾಗಿ ನೆರವೇರಿಸುವವರಾಗಿದ್ದಾರೆ. ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ, ಗಮನವಾಗಿ ಕೇಳಿರಿ. ಒಂದು ತಾಯಿಗೆ ಒಂದು ಮಗ ಇದ್ದರು. வெளிநாட்டுக்கு வேலைக்கு போயிட்டோம். ಆತನ ಹೊರ ದೇಶಕ್ಕೆ ಕೆಲಸಕ್ಕಾಗಿ ಹೋದನು. மாசம் மாசம்
அம்மாவுக்கு செக் அனுப்புவான். ಆತನು ತಿಂಗಳು ತನ್ನ ತಾಯಿಗೆ ಚೆಕ್ ಅನ್ನು ಕಳಿಸ್ತಾ ಇದ್ರು. நமக்கு படிக்க தெரியாது. ಆ ತಾಯಿ ಅವರಿಗೆ ಅದನ್ನು ಓದುವುದಕ್ಕೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗೋದಿಲ್ಲ. வெளிநாட்டு செக் எல்லாம் நமக்கு தெரியும் இல்லையா? ಅದು ಹೊರ ದೇಶದಲ್ಲಿ ಬರುವ ಚೆಕ್ ಎಲ್ಲ ನಮಗೆ ಗೊತ್ತಿದೆ ತಾನೆ? பார்த்திருக்கீங்க தெரியாது. ಅದು ಎಷ್ಟು ಜನ ನೋಡಿದಿರೋ ನಮಗೆ ಗೊತ್ತಿಲ್ಲ. அதனால அவன் மாசம் மாசம் தாய்க்கு அனுப்புவான். ಆತನು ತಿಂಗಳಿಗೆ ತನ್ನ ತಾಯಿಗೆ ಅದನ್ನು ಕಳಿಸ್ತಾ ಇದ್ರು. ஆனா அவங்க என்ன செய்வாங்கன்னா, ಆದ್ರೆ ಆ ತಾಯಿ ಅವರು ಏನ್ ಮಾಡ್ತಾ ಇದ್ರಂದ್ರೆ, வெளிநாட்டுல இருந்து ಅಯ್ಯೋ ಮಗ ಹೊರ ದೇಶದಿಂದ ஏதோ நமக்கு போட்டோ அனுப்பிச்சிருக்கான், ಯಾವ್ದು ನನಗೆ ಫೋಟೋ ಕಳಿಸಿದ್ದಾರೆ. அந்த அம்மா கொஞ்சம் சோறு எடுத்து பின்னாடி எல்லாம் தடவி ಆ ಅಮ್ಮ ಸ್ವಲ್ಪ ಅನ್ನ ತೆಗೆದು ಅದು ಹಿಂದೆ ಎಲ್ಲ ಅದನ್ನ ಅಂಟಿಸಿ அது சவுத்துல ஒட்ட வச்சிருவாங்க. ಅದು ಗೋಡೆನಲ್ಲಿ ಅಂಟಿಸ್ತಾ ಇದ್ರು. ரொம்ப மாசம் அப்படி போயிட்டு இருந்துச்சு. ಅದು ಕೆಲವು ತಿಂಗಳು ಹಾಗೆ ಹೋಗ್ತಾ ಇತ್ತು. நமக்கு சாப்பாட்டுக்கு ரொம்ப கஷ்டம். ಆ ಅಮ್ಮನವರಿಗೆ ಊಟಕ್ಕೆ ತುಂಬಾ ಕಷ್ಟ ಆಯ್ತು. பலவீன வியாதில ஆயிட்டாங்க. ಬಲಹೀನ ವ್ಯಾಧಿ ಕೂಡ ಬಂತು. ಹಂಗೆ ಹಾಸಿಗೆನೆಲ್ಲ ಹೋದ್ರು. அப்போ அக்கபக்கம் இருக்கிறவங்க மகனுக்கு ಫೋನ್ பண்ணி பேசுறாங்க. ಆಗ ಅಕ್ಕಪಕ್ಕದಲ್ಲಿರೋರು ಎಲ್ಲರೂ ಅವ್ರ ಮಗನಿಗೆ ಫೋನ್ ಮಾಡಿ ಮಾತನಾಡ್ತಾ ಇದ್ದಾರೆ. ಅಮ್ಮ ரொம்ப பலவீனமா இருக்கிறாங்க. ಅಯ್ಯ ನಿಮ್ಮ ಅಮ್ಮ ತುಂಬಾ ಬಲಹೀನವಾಗಿದ್ದಾರೆ, வந்துதான் ஆகணும், ನೀನು ಬರ್ಲೇಬೇಕು. ಅವರು வந்தாரு. ಆ ಮಗ ಬಂದ್ರು. வந்து பார்த்தா இந்த அம்மா ரொம்ப கஷ்டத்துல இருக்கிறாங்க. ಬಂದು ನೋಡುವಾಗ ಅಮ್ಮ ತುಂಬಾ ಕಷ್ಟದಲ್ಲಿದ್ದಾರೆ. ಕಾಸು ಕೂಡ ವಲಿ ಇಲ್ಲ, ಹಣಕ್ಕೆ ಕೂಡ ಮಾರ್ಗ ಇಲ್ಲ, ಸಾಪಾಟಿಗೆ ವಲಿ ಇಲ್ಲ, ಊಟಕ್ಕೆ ಆತನಿಗೆ ಮಾರ್ಗ ಇಲ್ಲ, ಹಾಸ್ಪಿಟಲ್ ಪೋರ್ದಕ್ಕೆ ಕಾಸು ಇಲ್ಲ, ಹಾಸ್ಪಿಟಲ್ಗೆ ಹೋಗುವುದಕ್ಕೆ ಕೂಡ ಹಣ ಇಲ್ಲ. ತುಂಬಾ ಕಷ್ಟಪಡ್றாங்க. ಆ ತಾಯಿಯವರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಅಮ್ಮ ಪಾತು ಕೇಳ್கிறான், ಅಮ್ಮನನ್ನು ನೋಡಿ ಮಗ ಕೇಳ್ತಾ ಇದ್ದಾರೆ, ಮಾಸ ಒಂದು ಕಾಸು ಅನುಪಿ ವಚ್ಚೇನೆ, ಅಮ್ಮ ನಾನು ನಿನಗೆ ತಿಂಗಳು ಹಣವನ್ನು ಕಳಿಸ್ತಾ ಇದ್ನಲ್ಲ, ನೀ ಪಾತ್ಕ ವೇண்டிಯದು ತಾನೆ, ನಿನ್ನ ಅಗತ್ಯವನ್ನು ಸರಿಯಾಗಿ ನೋಡಿಕೊಳ್ಳಬೇಕು ತಾನೆ, ಯಾಕೆ ನಿನ್ನನ್ನು ನೀನು ಗಮನಿಸಿಕೊಳ್ಳಲಿಲ್ಲ? ಅಮ್ಮ ಕೇಳುತ್ತಿದ್ದಾರೆ, ನೀ ಹೆಂಗ ಪಣ ಅನ್ಕೋನ, ನೀನ್ ಎಲ್ಲಪ್ಪ ನನಗೆ ಹಣ ಕಳಿಸ್ದೆ, ಮಾಸ ஒரு ಇದು ಫೋಟೋ ತಾನ ಅನುಪಿ ವச்சிருந்தேன், ನೀನು ತಿಂಗಳು ಏನೋ ಒಂದು ಪೇಪರ್ ಫೋಟೋ ತರ ಇತ್ತು ಅದನ್ನ ತಾನೇ ಕಳಿಸ್ತಾ ಇದ್ದೆ, ஞாபகமா இருக்கணும், ಎಲ್ಲ ಫೋಟೋ ಚೋತ್ರ ಒಟ್ಟ ವச்சிருக்கேன், ನಾನು ನಿನ್ನ ನೆನಪಾಗಿರಲಿ ಎಂಬುದಾಗಿ ಎಲ್ಲವನ್ನು ಗೋಡೆಗೆ ಅಂಟಿಸಿದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾಸ ஒரு வாக்குத்தத்தம் ஆண்டவர் கொடுக்கிறாரு. ದೇವರು ತಿಂಗಳು ನಮಗೆ ಕೂಡ ಒಂದು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. அப்படியே கேட்டு வச்சிருந்தா நன்மை வராது. ನಾವು ಆ ವಾಗ್ದಾನ ಕೇಳಿ ಹಾಗೆ ಮುಚ್ಚಿಟ್ರೆ ನಮ್ಗೆ ಏನು ಪ್ರಯೋಜನವಿಲ್ಲ. அந்த வாக்குத்தத்தங்களை ஜெபிக்கணும், ಆ ವಾಗ್ದಾನ ಬಿಟ್ಟು ನಾವು ಪ್ರಾರ್ಥನೆ ಮಾಡಬೇಕು, ಆ ವಾಗ್ದಾನ ಹೇಳಿ ಪ್ರಾರ್ಥನೆ ಮಾಡಬೇಕು. ಆಮೇಲೆ ಇವತ್ತು ಕೇಳುವಂತ ವಚನವನ್ನು ನಾವು ಮನೆಗೆ ಹೋಗಿ ಅದನ್ನು ಧ್ಯಾನ ಮಾಡುವವರಾಗಿರಬೇಕು. ಆಮೇಲೆ ಆ ವಾಗ್ದಾನವನ್ನು ನನಗಾಗಿ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಹೇಳಿ ನಾವು ಪ್ರಾರ್ಥಿಸುವವರಾಗಿರಬೇಕು. ಆಮೇಲೆ ದೇವರಿನ ಕೊರತೆಯನ್ನು ನಾನು ಸಂಪೂರ್ಣ ಪಡಿಸು ನೀಗಿಸುತ್ತೇನೆ ಎಂಬುದಾಗಿ ನೀವು ಹೇಳಿದ್ರಲ್ಲ, ಈಗ ನಾನು ಕೊರತೆನಲ್ಲಿ ಇದ್ದೀನಿ, ನನಗೆ ಈ ರೀತಿಯಾದ ಒಂದು ಕೊರತೆ ಇದೆ, ಈ ಕೊರೆ ನನಗೆ ಸರಿಪಡಿಸು. ಆ ರೀತಿ ನಾವು ಹೇಳಿ ಪ್ರಾರ್ಥನೆ ಮಾಡುವಾಗಲೇ ಅದು ನಮಗೆ ಉಪಯೋಗವಾಗಿ ಆ ವಾಗ್ದಾನ ನಮಗೆ ಆಶೀರ್ವಾದವಾಗಿರುತ್ತದೆ. ಆ ರೀತಿ ಆ ತಾಯಿ ಅವರ ಹಾಗೆ ಆ ಒಂದು ಇದರಲ್ಲಿ ಇದು ಅನ್ನ ಮತ್ತೆ ಗಮ್ಮು ಹಾಕಿ ಗೋಡೆಗೆ ಅಂಟಿಸಿದ್ರೆ ನಮಗೆ ಯಾವ ಪ್ರಯೋಜನನೂ ಇಲ್ಲ. ಹಲ್ಲೆಲೂಯಾ. ವಚನವನ್ನು ಓದಿರಿ, ಅದನ್ನ ಅರಿಕೆ ಮಾಡಿರಿ, ಆ ವಾಕ್ಯವನ್ನು ಹೇಳಿ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲಿಯವನನ್ನು ತೆಗೆದುಕೊಳ್ಳಿರಿ, ಆತನು ಕಾಗೆಗೆ ಅಪ್ಪನೆ ಕೊಟ್ಟರು, ಯೋನ ಮೀನಿಗೆ ಅಪ್ಪನೆ ಕೊಟ್ರ? ಇಲ್ಲವೇ ಇಲ್ಲ. ಆತನ ಅಗತ್ಯಗಳಿಗೆ ಆತನ ಪ್ರಾರ್ಥನೆ ಮಾಡಿದರು. ದೇವರಿಗೆ ಗೊತ್ತಿದೆ ಯಾರ ಮೂಲಕ ಅವರಿಗೆ ಘೋಷಿಸಬೇಕೆಂಬುದಾಗಿ. ಕಾಗೆ ಮೂಲಕವಾಗಿ ದೇವರು ಎಲಿಯನಿಗೆ ಊಟವನ್ನು ಆಹಾರವನ್ನು ಕೊಡ್ತಾ ಇದ್ರು. ಆಮೇಲೆ ಶಾರಿಬಾತ್ ವಿಧವೆ ಮೂಲಕವಾಗಿ ದೇವರು ಎಲಿಯನಿಗೆ ಘೋಷಿಸುತ್ತಾ ಇದ್ದರು. ಆ ಮೀನ ಮೂಲಕ ಯೋನನನ್ನು ಕಾಪಾಡಿದರು. ಯೋನ ಕೇಳಿದ್ರೆ ದೇವರ ಬಳಿ ನನಗೆ ಮೀನನ್ನು ಕಳಿಸು ಎಂಬುದಾಗಿ, ಎಲಿಯ ಕಾಗೆಯನ್ನು ಕಳಿಸು ಎಂಬುದಾಗಿ ಕೇಳಿದ್ರ? ಇಲ್ಲವೇ ಇಲ್ಲ. ಆದ್ರೆ ದೇವರಿಗೆ ಚೆನ್ನಾಗಿ ಗೊತ್ತಿದೆ ಯಾರನ್ನು ಕಳಿಸಿ ಅದ್ಭುತ ಮಾಡಬೇಕೆಂಬುದಾಗಿ. ದೇವರು ಕಾಗೆಯನ್ನು ಕೂಡ ಉಪಯೋಗ ಪಡಿಸುತ್ತಾರೆ, ಮೀನನ್ನು ಸಹ ಉಪಯೋಗ ಪಡಿಸುತ್ತಾರೆ, ಆತನ ಕತ್ತೆಯನ್ನು ಸಹ ಉಪಯೋಗ ಪಡಿಸುತ್ತಾರೆ. ಆತನು ಏನು ಮಾಡಬೇಕು ದೇವರಿಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ಆದ್ರೆ ನೀವು ಪ್ರಾರ್ಥಿಸುವವರಾಗಿರಬೇಕು, ಆತನ ವಾಗ್ದಾನಗಳನ್ನು ಕೈಗೊಂಡು ನಡೆಯಬೇಕು. ಆ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ಆತನ ಮಹಾಶಕ್ತಿ ಉಳ್ಳವರ ಸರ್ವಶಕ್ತನಾಗಿದ್ದಾರೆ.
ஒன்று ராஜாக்களின் புஸ்தகம் ಒಂದು ಅರಸರ ಪುಸ್ತಕದಲ್ಲಿ 8ாம் அதிகாரத்தை எடுத்துக்கொள்ளுங்க. 8ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳೋಣ. 24வது ವಚನ. 24ನೇ ವಚನ. ஒன்று ராஜாக்கள். ಒಂದು ಅರಸುಗಳು 8ನೇ ಅಧ್ಯಾಯ 24ನೇ ವಚನ. தேவனே என் தகப்பனாகிய தாவீது என்னும் உம்முடைய தாசனுக்கு செய்த வாக்குத்தத்தத்தை காத்தருளினார். அதை உம்முடைய வாக்கினால் சொன்னீர். ஆமென். நாளில் இருக்கிறபடி உம்முடைய கரத்தினால் அதை நிறைவேற்றினீர். பாருங்க, அதை உம்முடைய வாக்கினாலே ಅದನ್ನು ನಿಮ್ಮ ಮಾತಿನಿಂದ நீர் சொன்னீர். ನೀವು ಹೇಳಿದಿರಿ. இந்நாள் இருக்கிறபடி ಈ ರೀತಿ ಈ ದಿನ ಇರುವ ಹಾಗೆ உங்களுடைய கரத்தினால ನಿಮ್ಮ ಹಸ್ತದಿಂದ அதை நிறைவேற்றினீர். ಈಗ ನೆರವೇರಿಸು. தேவன் ஒரு காரியத்தை சொன்னா ದೇವರು ಒಂದು ಕಾರ್ಯವನ್ನು ಹೇಳಿದರೆ அவரೇ அதை நிறைவேற்றுகிறார். ಆತನೇ ಅದನ್ನು ನೆರವೇರಿಸುತ್ತಾನೆ. ஹalleluya. ಹಲ್ಲೆಲೂಯಾ. ஏன்னா நம்முடைய தேவன் யாரா இருக்கிறாருன்னா, ಯಾಕಂದ್ರೆ ನಮ್ಮ ದೇವರು ಯಾರಾಗಿದ್ದಾರಂದ್ರೆ சொன்னதை செய்ய, ಆತನು ಹೇಳಿದ್ದನ್ನು ಮಾಡುವುದಕ್ಕೆ, நிறைவேற்ற ನೆರವೇರಿಸುವುದಕ್ಕೆ அவர் வல்லவராயிருக்கிறார். ಆತನೇ ಸರ್ವಶಕ್ತನಾಗಿದ್ದಾರೆ. ரோமர் 4:21 சொல்லப்பட்டிருக்கிறது. ರೋಮರ್ 4:21 ಹೇಳಲ್ಪಟ್ಟಿದೆ. தேவன் வாக்கு பண்ணினதை ದೇವರು ವಾಗ್ದಾನ ಮಾಡಿದ್ದನ್ನು நிறைவேற்ற வல்லவராயிருக்கிறார். ಅದನ್ನು ನೆರವೇರಿಸುವುದಕ್ಕೆ ಆತನು ಶಕ್ತನಾಗಿದ್ದಾರೆ. நிச்சயமாய் நம்பி ಆತನು ಪರಿಪೂರ್ಣವಾಗಿ ನಂಬಿ தேவனை மகிமைப்படுத்தி ದೇವರನ್ನು ಮಹಿಮೆ ಪಡಿಸಿ விசுவாசத்திலே வல்லவனானான். ಆಮೇಲೆ ನಂಬಿಕೆಯಲ್ಲಿ ಆತನು ಶಕ್ತನ ಬಲ್ಲವನಾದನು. ஹalleluya. ಹಲ್ಲೆಲೂಯಾ. வாக்கு பண்ணின தேவன் ವಾಗ್ದಾನ ಮಾಡಿದಂತ ದೇವರು ஒரு நாளும் மாறுவதில்லை. ಆಮೇನ್ ಆಮೇನ್. ಆತನು ಎಂದೆಂದಿಗೂ ಬದಲಾವಣೆ ಆಗುವುದೇ ಇಲ್ಲ. ஒரு நாளும் மாறுவதில்லை. ಆತನು ಎಂದಿಗೂ ಬದಲಾವಣೆ ಆಗುವುದಿಲ್ಲ. சொன்னதை நிறைவேற்ற வல்லவராயிருக்கிறார். ಆತನು ನುಡಿದಿದ್ದನ್ನು ಹೇಳಿದ್ದನ್ನು ನೆರವೇರಿಸುವುದಕ್ಕೆ ಆತನು ಶಕ್ತನಾಗಿದ್ದಾರೆ. யோவான் 1ஆம் அதிகாரம் ಯೋಹಾನನ 1ನೇ ಅಧ್ಯಾಯದಲ್ಲಿ 12வது வசனத்துல வாசிக்கிறோம். 18ನೇ ವಚನದಲ್ಲಿ ನಾವು ನೋಡುತ್ತೇವೆ, அவருடைய நாமத்தின் மேல் ಆತನ ಹೆಸರಿನ ಮೇಲೆ விசுவாசம் உள்ளவர்களாய் ನಂಬಿಕೆ ಉಳ್ಳವರಾಗಿ அவரை ஏற்றுக்கொண்டவர்கள் ಆತನನ್ನು ಅಂಗೀಕರಿಸಿಕೊಂಡವರು எத்தனை பேரோ, ಎಷ್ಟು ಜನರು, அத்தனை பேர்களோ ಅಷ್ಟು ಜನರಿಗೂ தேவனுடைய பிள்ளைகளாகும்படிக்கு ದೇವರ ಮಕ್ಕಳಾಗುವಂತೆ ஒரு அதிகாரம் கொடுக்கிறார். ಆತನು ತನ್ನ ಮಕ್ಕಳಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ஹalleluya. ಹಲ್ಲೆಲೂಯಾ. அவருடைய நாமத்தின் மேல் ನನ್ನ ಹೆಸರಿನ ಮೇಲೆ விசுவாசம் உள்ளவர்கள். ನಂಬಿಕೆ ಉಳ್ಳವರಾಗಿ நாம் எல்லா தேவன் மேல விசுவாசம் ನಾವು வைக்கணும். ಎಲ್ಲರೂ ದೇವರ ಮೇಲೆ ನಂಬಿಕೆ ಉಳ್ಳವರಾಗಿರಬೇಕು. விசுவாசம் வச்சு ಆ ನಂಬಿಕೆ ಇಟ್ಟು அவரை ஏற்றுக்கொள்ளும்போது ಆತನನ್ನು ಅಂಗೀಕರಿಸಿಕೊಳ್ಳುವಾಗ அவருடைய பிள்ளைகளாகும்படிக்கு ಆತನ ಮಕ್ಕಳಾಗುವಂತೆ அதிகாரம் கொடுக்கிறார். ನಮಗೆ ಅಧಿಕಾರವನ್ನು ಕೊಡುತ್ತಾರೆ. அவரை ஏற்றுக்கொண்ட பிறகு ಆತನನ್ನು ಸ್ವೀಕರಿಸಿದ ನಂತರ நாம் யாரா இருக்கிறோம்? ನಾವು ಯಾರಾಗಿದ್ದೇವೆ? அவருடைய பிள்ளையாய் இருக்கிறோம். ನಾವು ದೇವರ ಮಗುವಾಗಿ ಮಕ್ಕಳಾಗಿದ್ದೇವೆ. பிள்ளையாய் இருக்கிறோம். ಆಮೇನ್. ಆತನ ಮಕ್ಕಳಾಗಿದ್ದೇವೆ. அவருடைய பிள்ளையாய் இருக்கும் பொழுது ನಾವು ಆತನ ಮಕ್ಕಳಾಗಿರುವಾಗ அவர் நம்ம குறைய எப்படி பார்த்து சும்மா இருப்பாரு? ಆತನ ನಮ್ಮ ಕೊರತೆಯನ್ನು ನೋಡಿಕೊಂಡು ಹೇಗೆ ಆತನ ಸುಮ್ಮನೆ ಇರುತ್ತಾರೆ? உங்க பிள்ளைங்களுக்கு பர்த்டே வந்துச்சுன்னா, ನಿಮ್ಮ ಮಕ್ಕಳಿಗೆ ಹುಟ್ಟು ಹಬ್ಬ ಬಂದರೆ எவ்வளவு ஒரு நாள் முன்னாடி ಅದಕ್ಕೆ ಒಂದು ದಿನ ಮುಂಚಿತವಾಗಿ நீங்க துணி கடைக்கு போய் ನೀವು ಬಟ್ಟೆ ಅಂಗಡಿಗೆ ಹೋಗಿ அவங்களுக்கு தேவையான ட்ரெஸ் பார்த்து பார்த்து வாங்குறீங்க. ಅವರಿಗೆ ಬೇಕಾಗಿರುವ ಅಂದ ಚಂದವಾಗಿರುವ ಡ್ರೆಸ್ ಅನ್ನು ನೋಡಿ ನೋಡಿ ಖರೀದಿ ಮಾಡ್ತೀವಿ. உங்க பர்த்டேக்கு சரி, ನಮ್ಮ ಬರ್ತಡೇ, ಯಾರ ಬರ್ತಡೇಗೆ, எல்லாரும் பர்த்டேக்கும் ಎಲ್ಲರ ಹುಟ್ಟಿದ ಹಬ್ಬಕ್ಕೆ புது ட்ரெஸ் எடுப்போம். ಹೊಸ ಡ್ರೆಸ್ ತಗೊಳ್ತೀವಿ. ஹalleluya. ಹಲ್ಲೆಲೂಯಾ. பண்டிகை வந்தா ட்ரெஸ் எடுப்போம். ಹಬ್ಬ ಬಂದ್ರೆ ಡ್ರೆಸ್ ತಗೊಳ್ತೀವಿ. பிள்ளைங்களுக்கு பர்த்டேக்கு ட்ரெஸ் எடுக்கிறோம். ಮಕ್ಕಳಿಗೆ ಹುಟ್ಟು ಹಬ್ಬ ಬರುವಾಗ ಡ್ರೆಸ್ ತಗೊಳ್ತೀವಿ. சில பெற்றோர் அவங்க எடுத்துக்கிறாங்களோ இல்லையோ, ಕೆಲವು ತಂದೆ ತಾಯಿಗಳು ಅವ್ರು ತಗೊಳ್ತಾರ ಇಲ್ವೋ, பிள்ளைங்களுக்கு கண்டிப்பா எடுப்பாங்க. ಮಕ್ಕಳಿಗೆ ಖಂಡಿತವಾಗಿ ತೆಗಿತಾರೆ. ட்ரெஸ் போட்டு அழகா பார்ப்பாங்க. ಅವರಿಗೆ ಚಂದ ಅಂದವಾಗಿರುವ ಡ್ರೆಸ್ ಅನ್ನು ನೋಡಿ ಅವ್ರ ಸೌಂದರ್ಯವನ್ನು ನೋಡ್ತಾರೆ. எப்படியாவது ಹೇಗಾದರೂ மனசுக்கு பிடிச்சு போனா அதை வாங்கிடுறது தான். ಮನಸ್ಸಿಗೆ ಇಷ್ಟ ಆದ್ರೆ ಅದನ್ನ ತಗೊಂಡ್ಬಿಡೋದು. போட்டு அழகு பார்க்க ಮಕ್ಕಳಿಗೆ ನೋಡಿ ಅವರಿಗಿರುವ ಮುದ್ದು ನೋಡಿ ಅಂದ ನೋಡಿ ಇಷ್ಟಪಡುತ್ತೇವೆ. அப்போ நாம் தேவனுடைய பிள்ளையா மாறின பிறகு, ದೇವರ ಮಕ್ಕಳಾಗಿ ಮಾರ್ಪಟ್ಟ ಮೇಲೆ, விசுவாசத்தினால கொண்டு அவரை ஏற்றுக்கொண்ட பிறகு, ನಂಬಿಕೆಯ ಮೂಲಕ ಆತನನ್ನು ಯೇಸು ಸ್ವಾಮಿನ ಅಂಗೀಕರಿಸಿದ ನಂತರ தேவ பிள்ளைகளாகும்படி நமக்கு அதிகாரம் கொடுக்கிறார். ಆಮೇಲೆ ದೇವರ ಮಕ್ಕಳಾಗುವಂತೆ ದೇವರು ನಮಗೆ ಅಧಿಕಾರವನ್ನು ಕೊಡುತ್ತಾರೆ. தேவ பிள்ளையா மாறிட்ட பிறகு ದೇವರ ಮಕ್ಕಳಾಗಿ ಮಾರ್ಪಡಿಸಿದ ನಂತರ நமக்குள்ள குறை இருந்தா,
ನಮ್ಮ ಒಳಗಡೆ ಕೊರತೆ ಇದ್ದರೆ ஆண்டவர் பார்த்து சும்மா இருப்பாரா? ದೇವರು ನೋಡಿ ಸುಮ್ನೆ ಇರ್ತಾರ? ஒரு நாள் அவர் சும்மா இருக்கிறது இல்ல. ಒಂದು ದಿನಕ್ಕೆ ಆತನು ಸುಮ್ಮನೆ ಇರೋದಿಲ್ಲ. தேவை எல்லாமே அவர் கொடுத்து ಆಮೇಲೆ ಅದಕ್ಕೆ ಬೇಕಾಗಿರುವ ಎಲ್ಲ ಅಗತ್ಯಗಳನ್ನು ಆತನು ಕೊಟ್ಟು நம்ம அழகு பார்க்கிற தேவனா இருக்கிறார். ನಮ್ಮನ್ನು ನಮ್ಮ ಅಂದಾಚಂದವನ್ನು ನೋಡುವಂತ ದೇವರಾಗಿದ್ದಾರೆ. ஹalleluya, ಹಲ್ಲೆಲೂಯಾ, ஹalleluya, ಹಲ್ಲೆಲೂಯಾ. அதனால யோபு சொன்னாரு, ಅದಕ್ಕೆ ಯೋಬನು ಹೇಳುತ್ತಿದ್ದಾರೆ, கர்த்தர் ಯೆಹೋವನು எனக்கு குறித்ததை நிறைவேற்ற வல்லவராயிருக்கிறார். ಆಮೆನ್ ಆಮೆನ್, ನನಗಾಗಿ ಇಟ್ಟು ತೀರ್ಮಾನ ಮಾಡಿರುವುದನ್ನು ಆತನು ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾರೆ. ஒரு தீர்மானம் வச்சிருக்காரு. ದೇವರು ಪ್ರತಿ ಒಬ್ಬರಿಗೂ ಒಂದೊಂದು ತೀರ್ಮಾನವನ್ನು ಇಟ್ಟಿದ್ದಾರೆ. ஒரு தீர்மானம் வச்சிருக்காரு. ಒಬ್ಬೊಬ್ಬರಿಗೆ ಒಂದೊಂದು ತೀರ್ಮಾನಗಳನ್ನು ಇಟ್ಟಿದ್ದಾರೆ. நான் கொடுக்கணும்னு, ಯಾರಿಗೆ ಏನನ್ನ ಕೊಡಬೇಕೆಂಬುದಾಗಿ குறிச்சி வச்சிருக்காரு. ಆತನು ಅದಕ್ಕೆ ತಕ್ಕ ಕಾಲವನ್ನು ಸಮಯವನ್ನು ಇಟ್ಟಿದ್ದಾರೆ. யோபு தைரியமா சொல்றாரு. ಅದಕ್ಕಾಗಿ ಯೋಬನು ಧೈರ್ಯವಾಗಿ ಹೇಳುತ್ತಿದ್ದಾರೆ, சொல்றாரு, ನಂಬಿಕೆಯೊಂದಿಗೆ ಹೇಳುತ್ತಿದ್ದಾರೆ, ನನಗಾಗಿ ಇಟ್ಟಿರುವುದನ್ನು ಆತನು ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾರೆ. ಅದನ್ನು ಎಂದೆಂದಿಗೂ ಯಾರು ತಡೆ ಮಾಡುವುದಕ್ಕೆ ಆಗುವುದಿಲ್ಲ. ಅದನ್ನು ಯಾರು ತಡೆ ಮಾಡುವುದಕ್ಕೆ ಆಗುವುದಿಲ್ಲ. ಆತನು ತೀರ್ಮಾನ ಮಾಡಿರೋ ಕಾರ್ಯ ನೆರವೇರುತ್ತದೆ. ಹಲ್ಲೆಲೂಯಾ. அந்த வாக்குத்தத்தங்களும் ಆ ವಾಗ್ದಾನಗಳು, ಆಶೀರ್ವಾದಗಳು, தேவைಗಳು, ಅಗತ್ಯಗಳು பெற்றுக்கொள்வதற்கு ಹೊಂದಿಕೊಳ್ಳುವುದಕ್ಕಾಗಿ நம்ம நாளுக்கு நாள் தகுதி உள்ளவராய் ಆಮೆನ್ ಆಮೆನ್, ನಾವು ದಿನ ದಿನಕ್ಕೂ ಅದಕ್ಕೆ ಯೋಗ್ಯತೆ ಉಳ್ಳವರಾಗಿ ಮಾರ್ಪಡಬೇಕು. ஆதியாகமம் 46வது அதிகாரம் ಆದಿಕಾಂಡ 46ನೇ ಅಧ್ಯಾಯದಲ್ಲಿ 3வது வசனத்தை யாராவது வாசிக்கலாம்? 3ನೇ ವಚನವನ್ನು ಯಾರಾದ್ರೂ ಓದೋಣ? 46:3. 46:3. அப்பொழுது அவர் பாருங்க, ஆண்டவர் என்ன சொல்றாரு யாக்கோபு கிட்ட, நான் தேவன், ನಾನು ದೇವರು. வாசிங்க பிரதர். அப்பொழுது அவர் நான் தேவன், அப்பொழுது நான் தேவன், உன் தகப்பனுடைய தேவன். போதும். ஹalleluya, ஹalleluya. ஆண்டவர் என்ன சொல்றாருன்னா, ದೇವರು ಏನು ಹೇಳುತ್ತಿದ್ದಾರಂದ್ರೆ, அப்பொழுது நான் தேவன், ಆಗ ನಾನು ದೇವರು. அதோட சொல்லி ஆண்டவர் நிறுத்திக்கணும் இல்லையா? ಅದರೊಂದಿಗೆ ಹೇಳಿ ದೇವರು ನಿಲ್ಲಿಸಿರಬೇಕು ತಾನೇ. அடுத்தது என்ன சொல்றாருன்னா, ಮುಂದೆ ದೇವರು ಏನು ಹೇಳುತ್ತಾರಂದ್ರೆ, வாசிங்க பிரதர். நான் உன் தகப்பனுடைய தேவன் என்றாரு. ನಿನ್ನ ತಂದೆ ಆರಾಧಿಸುವ ದೇವರು ಎಂದು ಹೇಳಿದರು. ದೇವಂದ, ನಾನು ದೇವರಾಗಿದ್ದೇನೆ, ಆனா உன் தகப்பனுடைய தேவன். ಆದ್ರೆ ನಾನು ನಿನ್ನ ತಂದೆ ಆರಾಧಿಸುವಂತ ದೇವರಾಗಿದ್ದೇನೆ. உன் தகப்பன் தேவன், ನಿನ್ನ ತಂದೆಗೆ ನನ್ನ ದೇವರಾಗಿದ್ದೇನೆ. ஆனா அடுத்தது வாசிக்கிறோம். ಹಾಗೆ ಮುಂದುವರಿಸಿ ನಾವು ಓದುತ್ತೇವೆ. நீ வாசிங்க. நீ எகிப்து தேசத்துக்கு போக பயப்பட வேண்டாம், நீ எகிப்துக்கு போக பயப்பட வேண்டாம். கரங்களை தட்டி ஆண்டவர். ஆமென் 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 ஆமென். ஹalleluya, ஹalleluya. நான் தேவன், ನಾನೇ ದೇವರು, உன் தகப்பனுடைய தேவன், ನಿನ್ನ ತಂದೆಗೆ ದೇವರಾಗಿದ್ದೇನೆ. அப்போ நீ எகிப்துக்கு போகும் பொழுது, ನೀನು ಐಗುಪ್ತಕ್ಕೆ ಹೋಗುವಾಗ பயப்படாத, ನೀನು ಅಲ್ಲಿ ಭಯ ಪಡಬೇಡ. வாக்கு கொடுக்கிறார் ஆண்டவர். ನೋಡಿ ದೇವರಲ್ಲಿ ವಾಗ್ದಾನ ಮಾಡುತ್ತಿದ್ದಾರೆ, பயப்படாத, ನೀನು ಭಯ ಪಡಬೇಡ, உன்னை நான் பெரிய ஜாதியாக்குவேன், ನಿನ್ನನ್ನು ನಾನು ಮಹಾ ಜನಾಂಗವಾಗುವಂತೆ ಮಾಡುವೆನು. ಆಮೆನ್ ಆಮೆನ್, ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. ஹalleluya, ಹಲ್ಲೆಲೂಯಾ. வாக்கு பண்ணினவர், ವಾಗ್ದಾನ ಮಾಡಿದಂತ ದೇವರು ஒரு நாளும் மாறுவதில்லை. ಆತನು ಎಂದೆಂದಿಗೂ ಬದಲಾವಣೆ ಆಗುವುದೇ ಇಲ್ಲ. சொன்னதை அவர் செய்ய வல்லவராய் இருக்கிறார். ಆತನು ಹೇಳುವುದಕ್ಕೆ ಮಾಡಿ ಮುಗಿಸುವುದಕ್ಕೆ ಸರ್ವಶಕ್ತನಾಗಿದ್ದಾರೆ. ஹalleluya, ಹಲ್ಲೆಲೂಯಾ, ஹalleluya, ಹಲ್ಲೆಲೂಯಾ. ஒவ்வொருத்தருக்கும் ஒரு தீர்மானம் வச்சிருக்கிறார். ದೇವರು ಪ್ರತಿ ಒಬ್ಬರಿಗೂ ಒಂದೊಂದು ತೀರ್ಮಾನವನ್ನು ಇಟ್ಟಿದ್ದಾರೆ. இஸ்ரவேல் ஜனங்க எல்லாருமே, ಇಸ್ರಾಯೇಲ್ ಜನರು ಎಲ್ಲರಿಗೂ சாமுவேல் கிட்ட போய் ஜெபம் பண்றாங்க. ಸಾಮುವೇಲ್ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. விண்ணப்பம் சொல்றாங்க, ಅಲ್ಲಿ ಹೇಳುತ್ತಿದ್ದಾರೆ, எங்களுக்கு ஒரு ராஜா வேணும், ನನಗೆ ಒಂದು ಅರಸನು ರಾಜ ಬೇಕು. எல்லாருக்கும் ராஜா இருக்கிறாங்க, ಎಲ್ಲರಿಗೂ ರಾಜ ಇದ್ದಾರೆ, நமக்கு தான் ராஜாவே இல்லை. ನಮಗೆ ರಾಜ ಇಲ್ಲದೆ ಇದ್ದಾರೆ. ஆனா நமக்கு ராஜா, ನನಗೆ ಅರಸನು, நமக்கு ರಾಜா, ನಮಗೆ ಅರಸನು, தேவனே இருக்கிறார். ಅದು ಪರಲೋಕ ದೇವರಿದ್ದಾರೆ. மக்கள் புரிஞ்சிக்கல, ಅದನ್ನು ಮಕ್ಕಳು ಜನರು ಅರ್ಥ ಮಾಡಿಕೊಳ್ಳಲಿಲ್ಲ. ಇದುವರೆಗೂ அவர்தான் நம்ம நடத்தி இருக்கிறார். ಇದುವರೆಗೂ ಆತನೇ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾರೆ, ಆತನೇ ನಮಗೆ ಘೋಷಿಸಿಕೊಂಡು ಬಂದಿದ್ದಾರೆ. ಅದನ್ನ ನೆನೆಸಿ ಪಾಕಲ, ಅದನ್ನು ಯೋಚನೆ ಮಾಡಿ ಇದ್ರು ನೋಡಿರಲಿಲ್ಲ ಅವರು. ಎಲ್ಲರಿಗೂ ರಾಜ இருக்கிறாங்க, ಎಲ್ಲರಿಗೂ ಎಲ್ಲಾ ದೇಶಗಳಲ್ಲಿ ರಾಜ ಇದ್ದಾರೆ. ನಮ್ಮ
நாட்டுக்கு ஒரு ராஜா வேணும் ನಮ್ಮ ದೇಶಕ್ಕೆ ಕೂಡ ಒಂದು ಅರಸನು ಬೇಕು கேக்குறாங்க. ಅಲ್ಲಿ ಕೇಳುತ್ತಿದ್ದಾರೆ. ஆண்டவர் யோசிக்கிறாரு, ಆಗ ದೇವರು ಯೋಚನೆ ಮಾಡ್ತಾ ಇದ್ದಾರೆ, நானே இவருக்கு ராஜாவா இருந்து ನಾನೇ ಇವರಿಗೆ ರಾಜನಾಗಿದ್ದು இது வரைக்கும் நடத்தி இருக்கிறேனே. ಇದುವರೆಗೂ ನಾನು ನಡೆಸಿಕೊಂಡು ಬಂದಿದ್ದೇನೆ. மனுஷனை கேக்குறாங்களே, ಇವರು ಮನುಷ್ಯರನ್ನು ಕೇಳುತ್ತಿದ್ದಾರೆ. சரி ஜனங்க அதே நிறைவேற்றுறாரு பாருங்க ஆண்டவர். ನೋಡಿ, ದೇವರು ಆ ಜನರ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸುತ್ತಾ ಇದ್ದಾರೆ. சவுலை தெரிந்து கொண்டார். ಸೌಲನು ಆರಿಸಿಕೊಂಡರು. இஸ்ரவேலுக்கு முதல் ராஜா யாருவா? ಇಸ್ರಾಯೇಲರಿಗೆ ಮೊದಲು ಅರಸರು ಯಾರು? ಸೌಲು. பாருங்க, சவுல் தகப்பனுடைய கழுதை காணாம போயிடுச்சு. ಸೌಲನ ತಂದೆಯ ಕತ್ತೆ ಕಳೆದು ಹೋಯ್ತು. அப்போ தகப்ப சொல்றாரு, கழுதை எங்கே போயிடுச்சு, போய் தேடி போப்பான்றாரு. ಆಗ ಸೌಲನಿಗೆ ತಂದೆ ಹೇಳುತ್ತಿದ್ದಾರೆ, ಕತ್ತೆ ಎಲ್ಲ ಕಳೆದು ಹೋಗಿದೆ, ಎಲ್ಲ ಮಾರ್ಗ ತಪ್ಪಿ ಹೋಗಿದೆ, ಹೋಗಿ ಹುಡುಕಿಕೊಂಡು ಬಾ. அவன் போக மாட்டேன்னு சொல்லல. ಆ ಮನುಷ್ಯ ಹೋಗೋದಿಲ್ಲ ಅಂತ ಹೇಳಲಿಲ್ಲ. சரி, தகப்பன் கீழ்ப்படிஞ்சு தேட போறான். ಆ ಸೌಲನ ತಂದೆ ಮಾತಿಗೆ ವಿಧೇಯತೆ ಉಳ್ಳವನಾಗಿ ಹುಡುಕುವುದಕ್ಕೆ ಹೋದನು. அது பெரிய ஒரு ஸ்டோரி. ಅದು ಒಂದು ದೊಡ್ಡ ಕಥೆಯಾಗಿದೆ. ஒரு தீர்க்கதரிசி தேடி போய் கேக்குறாங்க. ಅದಾದ ನಂತರ ಒಂದು ಪ್ರವಾದಿಯನ್ನು ನೋಡಿ ಹುಡುಕಿಕೊಂಡು ಹೋಗಿ ಕೇಳುತ್ತಿದ್ದಾರೆ. போன இடத்துல ಹೋಗಿದಂತ ಸ್ಥಳದಲ್ಲಿ ஆண்டவர் சாமுவேல்கிட்ட என்ன பேசுறாருன்னா, ದೇವರು ಸಾಮುವೇಲ್ ಬಳಿಯಲ್ಲಿ ಏನು ಮಾತನಾಡುತ್ತಾರಂದ್ರೆ, இந்த தேசத்துக்கு இவன் தான் ராஜா, ಈ ದೇಶಕ್ಕೆ ಈ ಮನುಷ್ಯನು ಸೌಲೇ ರಾಜ ಎಂಬುದಾಗಿ ಹೇಳಿದ್ರು. ದೇವರು ಅದನ್ನ ತೀರ್ಮಾನವನ್ನು ಮಾಡಿದ್ರು. இடத்துக்கு கொண்டு வரதுக்கு ನೋಡಿ, ಆ ಸ್ಥಳಕ್ಕೆ ಕೊಂಡು ಬರುವುದಕ್ಕೆ என்னெல்லாம் செய்றாரு பாருங்க. ದೇವರು ಏನೆಲ್ಲಾ ಮಾಡುತ್ತಾರೆ ನೋಡಿ. காணாம போக பண்றாரு. ಈ ಕತ್ತೆಯನ್ನು ಮಾರ್ಗ ತಪ್ಪಿ ಹೋಗುವಂತೆ ಮಾಡ್ತಾರೆ. தேட வைக்கிறாரு. ಅದನ್ನು ಹುಡುಕುವಂತೆ ಮಾಡುತ್ತಾ ಇದ್ದಾರೆ. ವರ வைக்கிறாரு. ಆ ಪ್ರವಾದಿಗಳನ್ನು ಬರುವಂತೆ ಮಾಡಿದ್ರಲ್ಲಿಗೆ ಅಲ್ಲಿ ಆ ಮನುಷ್ಯನು ರಾಜನಾಗಿ ಮಾರ್ಪಟ್ಟನು. ದೇವನ್ குறிச்சது, ಹಾಗಾದ್ರೆ ದೇವರು ತೀರ್ಮಾನ ಮಾಡಿದ್ದನ್ನು ಯಾರಾಲ ತಡೆ பண்ண முடியாது. ಅದನ್ನು ಯಾರಿಂದಲೂ ತಡೆ ಮಾಡುವುದಕ್ಕೆ ಆಗುವುದಿಲ್ಲ. சொன்னது அவர் நிறைவேற்ற வல்லவராய். ಆತನು ಬಾಯಿಂದ ನುಡಿದಿದ್ದನ್ನು ನೆರವೇರಿಸುವುದಕ್ಕೆ ಆತನು ಶಕ್ತನಾಗಿದ್ದಾರೆ. ಎಲ್ಲರೂ ಕರ್ತವ್ಯ குறிச்சு வச்சிருக்கிறார். ಆಮೆನ್, ಆಮೆನ್. ನಿಮ್ಮ ಬಗ್ಗೆ ಕೂಡ, ನಿಮ್ಮ ಎಲ್ಲರ ಬಗ್ಗೆ ಕೂಡ ದೇವರು ಒಂದು ತೀರ್ಮಾನವನ್ನು, ಒಂದು ಪ್ಲಾನ್ ಅನ್ನು ಇಟ್ಟಿದ್ದಾರೆ. ಪ್ರಸನ್ನದಲ್ಲಿ ಇರುಗ. ನೀವು ಯಾವಾಗಲೂ ಆತನ ಪ್ರಸನ್ನತೆಯಲ್ಲೇ ಇರಿ. ಕರ್ತನ ನೆನೆಸಿட்டே இருங்க. ಈ ಯಾವಾಗಲೂ ದೇವರ ನೆನಪಿನಲ್ಲೇ ಇರಬೇಕು. ಅವ್ರ ವಿರುಪத்தை செய்யுங்க. ನೀವು ದೇವರ ಇಷ್ಟಾರ್ಥವನ್ನು ನೆರವೇರಿಸಿ. பாருங்க, வாசிக்கலாம் ಒಂದು ವಚನத்தை. ಒಂದು ವಚನವನ್ನು ನಾವು ಓದೋಣ. 1 ಕೊರಿಂಥಿಯರ್ 1 ಕೊರಿಂಥದವರಿಗೆ 2ನೇ ಅಧಿಕಾರ 2ನೇ ಅಧ್ಯಾಯ 9வது ವಚನ 9ನೇ ವಚನ. எழுதியிருக்கிறபடி தேவன் தம்மில் அன்பு கூறுகிறவர்களுக்கு ஆயத்தம் பண்ணினவைகள். ஆமென். பாருங்க, தேவன் என்ன பண்றாங்களா, ದೇವರಲ್ಲಿ ಏನು ಮಾಡುತ್ತಿದ್ದಾರೆ ಅಂದ್ರೆ, ತಮ್ಮಿಡத்துல ಯಾರೆல்லாம் ಅன்பು ಕೂರ್றாங்களோ, ತಮ್ಮ ಬಳಿಯಲ್ಲಿ ಯಾರೆಲ್ಲ ಪ್ರೀತಿ ಮಾಡುತ್ತಿದ್ದಾರೋ, நீங்க எல்லாரும் ஆண்டவரை நேசிக்கிறீங்க, ನೀವೆಲ್ಲರೂ ದೇವರನ್ನು ಪ್ರೀತಿ ಮಾಡುತ್ತಾ ಇದ್ದೀರಿ, எல்லாரும் தேவனை அன்பு கூர்றீங்க, ದೇವರನ್ನು ನೀವೆಲ್ಲರೂ ದೇವರ ಮೇಲೆ ಮಮತೆಯನ್ನು ಇಟ್ಟಿದ್ದೀರಿ. பாருங்க, எழுதியிருக்கிறபடி ಅದರಲ್ಲಿ ಬರೆದಿರುವ ಪ್ರಕಾರವಾಗಿ ತಮ್ಮಿಲ್ ಅன்பು கூறுகிறவர்களுக்கு, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ, ಅன்பು ಕೂರುகிற ಜನங்களுக்கு, ಆ ಪ್ರೀತಿಸುವ ಜನರಿಗೆ தேவன் ஆயத்தப்படுத்தி வச்சிருக்கிறார். ದೇವರು ಸಿದ್ಧ ಮಾಡಿ ಇಟ್ಟಿರುವ ಎಲ್ಲವನ್ನು ನೀವೆಲ್ಲ ದೇವರ ಅன்பು ಕೂರ್றீங்களா? ನೀವೆಲ್ಲ ದೇವರಲ್ಲಿ ಪ್ರೀತಿ ಮಾಡ್ತಾ ಇದ್ದೀರಾ? ಸಭೆಯ ಅன்பು ಕೂರ್றீங்களா? ಸಭೆಯನ್ನು ಪ್ರೀತಿ ಮಾಡ್ತಾ ಇದ್ದೀರಾ? ಅன்பು ಕೂರ್றீங்களா? ದೇವರ ಮೇಲೆ ನೀವು ಪ್ರೀತಿ ಮಾಡ್ತಾ ಇದ್ದೀರಾ? ಪ್ರತಿಫಲ, ಅದಕ್ಕೆ ಪ್ರತಿಫಲವು உங்களுக்கு தேவையானது ஆயத்தப்படுத்தி வச்சிருக்கிறார். ದೇವರು ನಿಮಗೆ ಸಿದ್ಧವಾಗಿರುವ ಬೇಕಾಗಿರುವ ಎಲ್ಲಾ ಕಾರ್ಯವನ್ನು ಸಿದ್ಧ ಮಾಡಿ, ಆದರೆ ಅದು ನಮ್ಮ ಕಣ್ಣಿಗೆ ಕಾಣಲಿಲ್ಲ. வாசிங்கம்மா. கண் காணவும் இல்லை, காது கேட்கவும் இல்லை, மனுஷனுடைய இருதயத்துல ಅದು ತೋன்றவும் ಇಲ್ಲ. ಆಮೇನ್. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯರ ಹೃದಯದಲ್ಲಿ ಹುಟ್ಟಲಿಲ್ಲ. ಕಳಕಾರನ ತೇಡಿ ಹೋಗೋಣ. ಅದಕ್ಕೆ ನಾವೇನ್ ಮಾಡ್ತೀವಿ, ಸಾಲಗಾರನ ಹುಡುಕಿಕೊಂಡು ಹೋಗುತ್ತೇವೆ, ಫೈನಾನ್ಸ್ ಅವರೇ ಹುಡುಕಿಕೊಂಡು ಹೋಗುತ್ತೇವೆ. ಹೆಂಗ ಕಡೆಗೆ ಎಲ್ಲಿ ಎಲ್ಲ ಸಿಗುತ್ತೇವೆ, ನಮಗೆ ಬೇಕಾಗಿರೋದು ಅಲ್ಲೆಲ್ಲ ಹೋಗುತ್ತೇವೆ. ದೇವರ ಮೇಲೆ ನೀವು ನಿಜ ಯಥಾರ್ಥವಾಗಿ ಪ್ರೀತಿಸಿರಿ. ನಿಮಗೆ ಬೇಕಾಗಿರುವುದು ದೇವರು ಸಿದ್ಧ ಮಾಡಿ ಎಲ್ಲವನ್ನು ಇಟ್ಟಿದ್ದಾರೆ. ನಿಮಗೆ ನಮಗೆ ಬೇಕಾಗಿರುವ ಎಲ್ಲವನ್ನು ದೇವರು ಸಿದ್ಧ ಮಾಡಿ ಇಟ್ಟಿದ್ದಾರೆ. ದೇವರಲ್ಲಿ ಯಥಾರ್ಥ ಚಿತ್ತವುಳ್ಳವರಾಗಿ ಪ್ರೀತಿ ಮಾಡಿರಿ. அதிகாலையில் எழுந்து ಮರಿಯಳು
ಬೆಳಗ್ಗೆನೆ ಎದ್ದು ஆண்டவருடைய கல்லறைகிட்ட போய் தேடுறான். ದೇವರ ಸಮಾಧಿ ಹತ್ರ ಹೋಗಿ ಹುಡುಕುತ್ತಿದ್ದಾರೆ. அவன் போய் பார்த்தா ஆண்டவர் காணோம். ಅಲ್ಲಿ ಹೋಗಿ ನೋಡುವಾಗ ದೇವರು ಇರಲಿಲ್ಲ. ஆனா அவர் சொன்னபடி உயிர் தெழுந்துட்டாரு. ಆದ್ರೆ ದೇವರು ಹೇಳಿದ ಪ್ರಕಾರವೇ ಆತನ ಪುನರುತ್ಥಾನವನ್ನು ಹೊಂದಿದ್ದಾರೆ. காலையில போய் தேடுறான். ಆದ್ರೆ ಬೆಳಗ್ಗೆ ಕತ್ತಲಿನಲ್ಲಿ ಹೋಗಿ ಹುಡುಕುತ್ತಿದ್ದಾರೆ. ಕಾರಣವೇನು? ஆண்டவர் மேல வச்ச அன்பு, ದೇವರ ಮೇಲೆ ಇಟ್ಟಿರುವ ಪ್ರೀತಿ, அன்பு, ಆ ಮಮತೆ. ತೋಟಗಾರನೆನಿಸಿ ಆತನನ್ನು ತೋಟಗಾರನೆಂಬುದಾಗಿ ನೆನಪು ಮಾಡಿ. ಆತನೇ ಯೇಸು. ತೋಟಗಾರನೆನಿಸಿ ಆದ್ರೆ ಆಕೆ ತೋಟಗಾರನೆಂದು ಎನಿಸಿ ಅಡಿಯಾಳ தெரியாம ಆಕೆಯ ಗುರುತು ಕಂಡುಕೊಳ್ಳಕ್ಕಾಗದೆ ஐயா ಅಯ್ಯಾ என் ஆண்டவரை இங்க காணோம், ನನ್ನ ದೇವರು ಇಲ್ಲಿ ಕಾಣಲಿಲ್ಲ, எடுத்துட்டு போயிட்டாங்க, தூக்கிட்டு போயிட்டாங்க அவர. ಯಾರಾದ್ರೂ ಇಲ್ಲಿರುವ ಶವನ ಯಾರು ತಗೊಂಡು ಹೋದ್ರಾ? நீ பார்த்தா கொஞ்சம் சொல்லு. ನೀವು ನೋಡಿದ್ರೆ ಒಂದು ವೇಳೆ ಇದ್ರ ಬಗ್ಗೆ ನನಗೆ ಹೇಳಿ, நான் தேடிட்டு போறேன். ನಾನು ಕೂಡ ಹುಡುಕಿಕೊಂಡು ಹೋಗುತ್ತೇನೆ. அன்பு, ಅದೇ ಪ್ರೀತಿ, உண்மையான அன்பு, ಅದು ನಿಜವಾದ ಪ್ರೀತಿ. ஆண்டவர் மேல அன்பு காட்டுங்க. ನೀವು ಕೂಡ ದೇವರ ಮೇಲೆ ಪ್ರೀತಿಯನ್ನು ಮಾಡಿರಿ. சூழ்நிலை பார்த்து நீ பயப்படாத. ಆ ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ನೀವು ಭಯ ಪಡಬೇಡಿ. ஆண்டவருக்கு உண்மையா இரு. ದೇವರಿಗೆ ಯಥಾರ್ಥ ಚಿತ್ತವುಳ್ಳವರಾಗಿರಿ. ನೀವು ಪರಿಶುದ್ಧವಾಗಿರಬೇಕು. ஆண்டவர் மேல அன்பு காட்டு. ದೇವರ ಮೇಲೆ ಪ್ರೀತಿಯನ್ನು ಮಾಡುವವನಾಗಿರು. நீ தேட ಕತ್ತುಕೋ. ಯೆಹೋವನನ್ನು ಯಾವಾಗಲೂ ಹುಡುಕುವುದಕ್ಕೆ ತಿಳಿದುಕೊಳ್ಳಬೇಕು. ಆಮೆನ್ ಆಮೆನ್. ನಿಮಗೆ ಬೇಕಾಗಿರುವ ಪ್ರತಿಯೊಂದು ಎಲ್ಲ ಅಗತ್ಯವನ್ನು ದೇವರು ನಿಮಗಾಗಿ ಕೊಡುತ್ತಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ದಾವೀದು ಆಡು ಮೇಯಿಸುವುದು ಕೂಡ ದಾವೀದನು ಕುರಿಗಳನ್ನು ಮೇಯಿಸುವಾಗಲೂ ಆಂಡವರು ತುದಿಕಿಚ್ಚಿ ಪಾಡುವ. ಆಮೆನ್. ದಾವೀದನು ಸ್ತುತಿಸಿ ಕೊಂಡಾಡುತ್ತಾ ಇದ್ದನು. ಆಂಡವರು ಮಹಿಮೆ ಪಡ್ತಿಟ್ಟೇ ಇರ್ಪಾನ. ದೇವರನ್ನು ಯಾವಾಗಲೂ ಮಹಿಮೆ ಪಡಿಸುತ್ತಾ ಇದ್ದನು. ಆಂಡವರು ಪಾಡಲ್ ಮೂಲಕ ಮಹಿಮೆ ಪಡುತ್ತವ. ದೇವರನ್ನು ಆರಾಧನೆ ಹಾಡಿನ ಮೂಲಕವಾಗಿ ದೇವರನ್ನು ದಾವೀದು ಘನಪಡಿಸುತ್ತಾ ಇದ್ದನು. அந்த அளவுக்கு ஆண்டவர் மேல தாவீதுக்கு ஒரு அன்பு. ಅಷ್ಟಕ್ಕೆ ಅಷ್ಟು ದಾವೀದನಿಗೆ ದೇವರ ಮೇಲೆ ಅಷ್ಟು ಒಂದು ಪ್ರೀತಿ ಇತ್ತು. ஆனா தாவீದನಿಗೆ பார்க்க போன தாவீதுக்கு ಸಹೋದರ ನೋಡಕ್ಕೆ ಹೋಗುದಂತ ದಾವೀದನಿಗೆ அங்க ராஜா பதவி கிடைச்சு. ಆಮೇಲೆ ಅಲ್ಲಿ ಅರಸನ ಒಂದು ಸ್ಥಾನ ಸಿಕ್ಕಿತು ಆತನಿಗೆ. ಆ ರಾಜಾவுடைய ಮಗಳ ತನ್ನ ಮனைವಿಯ ಅವನು கிடைச்சது. ರಾಜನ ಮಗಳು ತನಗೆ ಹೆಂಡತಿಯಾಗಿ ಬಂದಳು. ಇದೆಲ್ಲ எப்படிங்க நடக்குது? ಇದೆಲ್ಲ ಹೇಗೆ ಸಾಧ್ಯವಾಯಿತು? ದಾವೀದು ದೇವರಲ್ಲಿ ಅன்பು ಕೊಡುವುದರಿಂದ. ದಾವೀದನು ದೇವರನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾ ಇದ್ದನು. ಹಲ್ಲೆಲೂಯಾ ಹಲ್ಲೆಲೂಯಾ. ಕರ್ತನಿடத்தில் ಅன்பು ಕೂறும் பொழுது ನಾವು ಕೂಡ ದೇವರಲ್ಲಿ ಮಮತೆಯನ್ನು ಪ್ರೀತಿಯನ್ನು ಬಿಡುವಾಗ ஆண்டவர் நமக்கு தேவைகளை ಆಯತ್ತಪಡಿಸಿ ದೇವರು ನಮ್ಮ ಅಗತ್ಯಗಳನ್ನು ಸಿದ್ಧತೆ ಮಾಡಿ ಏற்ற ಕಾಲದಲ್ಲಿ ಅವರು ಉಯರ್ತಾರೆ. ಆಮೆನ್. ತಕ್ಕ ಕಾಲದಲ್ಲಿ ನಮ್ಮನ್ನು ಉನ್ನತ ಸ್ಥಿತಿಗೆ ತರುತ್ತಾರೆ. ಅದೆಲ್ಲ ಉண்மையான ಅன்பು ಇರಬೇಕು. ಅದರಿಂದ ನಾವು ದೇವರ ಬಳಿಯಲ್ಲಿ ಯಥಾರ್ಥ ಚಿತ್ತವುಳ್ಳ ಪ್ರೀತಿ ಇರಬೇಕು. ಕ್ರಿಯೆ ಇಲ್ಲದ ಅன்பு இருக்கக்கூடாது. ಕ್ರಿಯೆ ಇಲ್ಲದ ಪ್ರೀತಿ ನಮ್ಮಲ್ಲಿ ಇರಬಾರದು. ಕ್ರಿಯೆ ಇಲ್ಲದ ವಿಶ್ವಾಸ இருக்கக்கூடாது. ಕ್ರಿಯೆ ಇಲ್ಲದ ನಂಬಿಕೆ ನಮ್ಮಲ್ಲಿ ಇರಬಾರದು. ಹಲ್ಲೆಲೂಯಾ ಹಲ್ಲೆಲೂಯಾ. ವೇದಂ சொல்லுகிறது. ವೇದ ವಚನ ಹೇಳ್ತಾ ಇದೆ, ಕ್ರಿಯೆ ಇಲ್ಲದ ಅன்பு, ಕ್ರಿಯೆ ಇಲ್ಲದ ಪ್ರೀತಿ, ಕ್ರಿಯೆ ಇಲ್ಲದ ವಿಶ್ವಾಸ, ಕ್ರಿಯೆಗಳು ಇಲ್ಲದ ನಂಬಿಕೆ ದೇವರು ஒரு நாள் விரும்புறதில்ல. ಅದು ದೇವರು ಎಂದೆಂದಿಗೂ ಇಷ್ಟಪಡುವುದಿಲ್ಲ. ದೇವರ ಅன்பು ಕಾಟ್ರೆ ದೇವರ ಮೇಲೆ ನಾನು ಪ್ರೀತಿ ಇಡುತ್ತೇನೆ. ಅದು ಕ್ರಿಯೆಯಿಲ್ಲ ನೀ ಕಾಟ್ನೋ. ಅದನ್ನು ಕ್ರಿಯೆ ಮೂಲಕವಾಗಿ ನೀನು ದೇವರಿಗೆ ತೋರಿಸಬೇಕು. ಸಭೆ எனக்காக ஆண்டவர் கொடுக்கப்பட்டது. ಈ ಸಭೆ ನನಗಾಗಿ ದೇವರು ಕೊಟ್ಟಿದ್ದಾರೆ. ಸಭೆ ನಾನು ನೇಸಿக்கிறேன்னு சொல்லும்போது ಈ ಸಭೆಯನ್ನು ನಾನು ಪ್ರೀತಿ ಮಮತೆ ಇಟ್ಟಿದ್ದೇನೆ ಎಂಬುದಾಗಿ ನೀನು ಹೇಳುವಾಗ ಅದನ್ನು ನೀನು ಕ್ರಿಯೆ ಮೂಲಕವಾಗಿ ತೋರಿಸಬೇಕು. ದೇವರು ನಾನು ಪ್ರೀತಿ ಮಾಡುತ್ತೇನೆ ಅಂತ ಹೇಳುವಾಗ ಆ ನಂಬಿಕೆ ಮೂಲಕ ನೀನು ಅದನ್ನು ತೋರಿಸಬೇಕು. ಕ್ರಿಯೆ ಇಲ್ಲದ ಅன்பு, ಕ್ರಿಯೆ ಇಲ್ಲದ ವಿಶ್ವಾಸ ಆಂಡ್ರು ஒரு நாள் விரும்புறது. ಕ್ರಿಯೆ ಇಲ್ಲದ ಪ್ರೀತಿ, ಕ್ರಿಯೆ ಇಲ್ಲದ ನಂಬಿಕೆಗೆ ದೇವರು ಎಂದಿಗೂ ಅದರ ಮೇಲೆ ಆತನು ಇಷ್ಟಪಡುವುದೇ ಇಲ್ಲ. ವಾಸಿಕಲ ಒಂದು ವಚನತೆ ಒಂದು ವಚನವನ್ನು ನಾವು ಓದೋಣ. ಸಂಗೀತ 24 ಕೀರ್ತನೆ 20ನೇ ಅಧ್ಯಾಯ 4ನೇ ವಚನ. ವಾಸಿಂಗಮ್ಮ ಸದ್ದಮ್ಮ. ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನೀನು ಎಲ್ಲ ಸಂಕಲ್ಪಗಳನ್ನು ಸಫಲ ಮಾಡಲಿ. ಮನೆ ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಎಲ್ಲ ಸಂಕಲ್ಪಗಳು ಸಫಲ ಮಾಡಲಿ. ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಅವರು என்ன செய்றாருன்னா ಆತನು ಏನು ಮಾಡುತ್ತಾರಂದ್ರೆ உன்னுடைய மன விருப்பம், ಆತನು ನಿನ್ನ ಇಷ್ಟಾರ್ಥವನ್ನು ಆಂಡ್ರು ಯಾ ಇಷ್ಟತ ಪಡಿತಾ ನಾನು ಸೈಬ அப்படி சொல்லல. இங்க ದೇವರು ನೋಡಿ ನನ್ನ ಇಷ್ಟ ಪ್ರಕಾರವೇ ನಾನು ಮಾಡುತ್ತೇನೆ ಆ ರೀತಿ ಹೇಳಲಿಲ್ಲ. ನಮ್ಮ ವಿರುಪತ್ತೆ ನಮ್ಮ ಇಷ್ಟಾರ್ಥಗಳನ್ನು ಸಹ ಉಮ್ಮದ ವಿರುಪತ್ತಿನಪಡಿ ಆತನು ನಿನ್ನ ಇಷ್ಟಾರ್ಥವನ್ನು ತಂದರಲಿ, ನೆರವೇರಿಸಲಿ. ನಮ್ಮ ಆಲೋಚನೆ ಎಲ್ಲಾ
நிறைவேற்றுறானா. ನಿನ್ನ ಎಲ್ಲಾ ಸಂಕಲ್ಪಗಳನ್ನು ಸಫಲ ಮಾಡಲಿ. கரங்களை தட்டி ஆண்டவருக்கு ಚಪ್ಪಾಳೆ ತಟ್ಟಿ ದೇವನಾಮಕ್ಕೆ ಮಹಿಮೆ ಉಂಟು ಮಾಡೋಣ. உங்க விருப்பம் என்ன இருக்கு? ನಿಮ್ಮ ಇಷ್ಟಾರ್ಥಗಳು ಏನಿದೆ? உங்களுக்கு விருப்பம் இருக்கா? ನಿಮಗೆ ಇಷ್ಟಾರ್ಥಗಳು ಉಂಟಾ? உங்களுக்கு விருப்பம் இருக்கா? ನಿಮ್ಮ ಜೀವನದಲ್ಲಿ ಇಷ್ಟ ಆಸೆಗಳು ಉಂಟಾ? உங்களுக்கு என்னெல்லாம் இஷ்டம் இருக்கு? ನಿಮಗೆ ಏನೆಲ್ಲ ಆಸೆ ಇಷ್ಟ ಇದೆ? நீங்க சொல்றத பார்த்தா எனக்கு ஒண்ணுமே இஷ்டம் இல்ல பாஸ்டர். ನೀವು ನಿಮ್ಮ ನೋಡಿದ್ರೆ ನನಗೆ ಏನು ಇಷ್ಟ ಇಲ್ಲ ತರ ಹೇಳಿ ನೋಡ್ತಾ ಇದ್ದೀರಾ. சொல்லுங்க, யாருக்கு இஷ்டமே இல்லையா? ಯಾರಿಗೂ ಯಾವ ಆಸೆನೂ ಇಲ್ವಾ? இப்ப யாருக்கு நான் பிரசங்கம் பண்ணிட்டு இருக்கிறேன்? எனக்கு ஒண்ணுமே புரியல. ஹalleluya, அல்லேலூயா. உங்களுக்கு என்ன விருப்பம் இருக்கு? ನಿಮಗೆ ಯಾವ ಯಾವ ಇಷ್ಟ ಆಸೆಗಳಿದೆ அது உங்களுக்கு தெரியும். ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. உங்க பிள்ளைங்களுக்கு ஏதாவது விருப்பப்பட்டா ನಿಮ್ಮ ಮಕ್ಕಳು ಏನಾದ್ರೂ ಇಷ್ಟಪಟ್ಟರೆ எனக்கு அதை வாங்கி கொடுன்னு கேக்குறாங்க. ಅದ್ ನನಗೆ ಈಸ್ಕೊಡು ಅಂತ ಕೇಳ್ತಾರೆ. சும்மா கேட்பாங்களா யாராவது? ಅವ್ರು ಸುಮ್ನೆ ಕೇಳ್ತಾ ಯಾರಾದ್ರೂ? சொல்லுங்க, அவங்க விருப்பம் இருந்தா தான் கேட்பாங்க. ಅವರಿಗೆ ಮನಸ್ಸಿದ್ದರೆ ಅದರ ಮೇಲೆ ಇಷ್ಟ ಇದ್ರೆ ಆವಾಗ ಅದನ್ನ ನಮ್ಮ ಬಳಿಗೆ ಕೇಳ್ತಾರೆ. உங்களுக்கும் விருப்பம் இருந்தா தான் நீங்களும் வாங்கி தருவீங்க. ನಿಮಗೂ ಇಷ್ಟ ಇದ್ರೇನೆ ಮಾತ್ರ ಅದನ್ನು ನೀವು ನಿಮ್ಮ ಮಕ್ಕಳಿಗೆ ಈಸ್ಕೊಡ್ತೀರಾ. ஹalleluya, அல்லேலூயா. ஆண்டவருடைய வசனம் சொல்லுது, ಆದ್ರೆ ದೇವರ ವಚನ ಈ ರೀತಿ ಹೇಳ್ತಾ ಇದೆ, அந்த விருப்பத்தை நான் நிறைவேற்றுவேன். ನಿನ್ನ ಇಷ್ಟಾರ್ಥಗಳನ್ನು ನಾನು ನೆರವೇರಿಸುವೆನು, ஆலோசனையை நான் நிறைவேற்றுவேன். ನಿನ್ನ ಸಂಕಲ್ಪವನ್ನು ನಾನು ಸಫಲ ಮಾಡುವೆನು. ಆಮೆನ್. Hallelujah. அல்லேலூயா, Hallelujah. அல்லேலூயா. நீங்க ரிசீவ் பண்ணாதான் உங்களுக்கு அது செய்வாரு. ನೀವು ಅದನ್ನು ಅಂಗೀಕರಿಸುವಾಗಲೇ ಅದು ನಿಮಗೆ ದೇವರು ನೆರವೇರಿಸುತ್ತಾನೆ. விருப்பத்தை அவர் நிறைவேற்றணும்னா ನಿನ್ನ ಸಂಕಲ್ಪ ಇಷ್ಟಾರ್ಥಗಳನ್ನು ಆತ ನೆರವೇರಿಸಬೇಕಂದರೆ ஆயத்தப்படணும். ನಾವು ಸಿದ್ಧತರಾಗಿರಬೇಕು. கர்த்தர் செய்வாருன்ட்டு ದೇವರು ಮಾಡ್ತಾರಂತ ಹೇಳಿ வசனத்தை படிச்சிட்டு ವಚನಗಳನ್ನು ಓದಿ அப்படியே சும்மா இருந்துடக்கூடாது. ಹಾಗೆ ನಾವು ಸುಮ್ಮನೆ ಇರಬಾರದು. அது ஜபத்துல வைங்க. ನಾವು ಮೊದಲು ಪ್ರಾರ್ಥನೆಯನ್ನು ಇಡಬೇಕು. இன்னும் அது பிராக்டிஸ் பண்ணுங்க. ಪ್ರತಿ ದಿನವೂ ಅಭ್ಯಾಸ ಮಾಡಬೇಕು. நீங்களே வந்து சொல்லுவீங்க. ಆಮೇಲೆ ನೀವೇ ಬಂದು ಹೇಳ್ತೀರಾ. கர்த்தர் உங்களுக்கு செய்யற அற்புதத்தை நன்மையை நீங்க வந்து சொல்லுவீங்க. ನೀವೇ ಬಂದು ದೇವರು ನಿಮಗೆ ಮಾಡಿದ ಅದ್ಭುತಗಳು ಗುರುತುಗಳು ಎಲ್ಲವನ್ನೂ ನೀವು ಸಾಕ್ಷಿಯಾಗಿ ಹೇಳ್ತೀರಾ. ஹalleluya, அல்லேலூயா. உண்மையான அன்புனா என்ன? ನಿಜವಾದ ಪ್ರೀತಿ ಅಂದ್ರೆ ಏನು? எல்லாரும் எடுத்துக்கோ. பிலிப்பியர் 4 அதிகாரம் ಫಿಲಿಪಿಯರ್ 4ನೇ ಅಧ್ಯಾಯ, ಹೊಸ ಒಡಂಬಡಿಕೆ 8. 4:8. ಫಿಲಿಪಿಯರ್ உண்மை உள்ளவைகள் எவைகளோ, ಯಾವಾಗಲೂ ಸತ್ಯವು, உண்மை உள்ளவைகள் எவைகளோ, ಸತ್ಯವು ಯಾವುದೆಲ್ಲ ಇದೆಯೋ, ஒழுக்கம் உள்ளவைகள் எவைகளோ, ಕ್ರಮ ಉಳ್ಳವುದು ಯಾವುದೆಲ್ಲ ಇದೆಯೋ, நீதி உள்ளவைகள் எவைகளோ, ನ್ಯಾಯವು ನೀತಿಯು ಯಾವುದೋ, கற்பு உள்ளவைகள் எவைகளோ, ಪರಿಶುದ್ಧತೆ ಆಗಿರುವುದು ಯಾವುದೋ, அன்பு உள்ளவைகள் எவைகளோ, ಪ್ರೀತಿ ಉಳ್ಳವುದು ಯಾವುದೋ, நற்கிரிகள் உள்ள எவைகளோ, ಸದ್ಗುಣವಾಗಿರುವುದು ಯಾವುದೋ, புண்ணியம் எதுவோ, ಪುಣ್ಯವು ಯಾವುದೋ, புகழ் எதுவோ, ಯೋಗ್ಯತೆ ಯಾವುದೋ, இதையே சிந்தித்துக் கொண்டு ಇದನ್ನೇ ನೀನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. உண்மையான அன்புனா என்ன? ನಿಜವಾದ ಪ್ರೀತಿ ಅಂದ್ರೆ ಏನು? உண்மை, ನಂಬಿಕಸ್ಥತ, ಯಥಾರ್ಥ ಚಿತ್ತವುಳ್ಳವರು, ஒழுக்கம், ನಮ್ಮ ಕ್ರಮವಾಗಿರುವುದು, நீதி, ಅದು ನೀತಿಯಾಗಿರುವುದು, கற்புள்ளவைகள், ಅದು ಸತ್ಯವಾಗಿ ಮಾನ್ಯವಾಗಿರುವುದು, அன்பு, ಪ್ರೀತಿ, நற்கிரி, ಅದು ಮನೋಹರವು, ಪುಣ್ಯವು, புகழ், ಹೊಗಳಿಕೆ, ಇವುಗಳೇ நீங்க சிந்தித்துக் கொண்டிருங்க. ನೀವು ಯಾವಾಗಲೂ ಯೋಚನೆ ಮಾಡುತ್ತಾ ಇಟ್ಟುಕೊಳ್ಳಬೇಕು. குறைகள் நிறைவாக மாறிடும். ನಿಮ್ಮ ಕೊರತೆಗಳು ಎಲ್ಲ ಪೂರ್ಣವಾಗಿ ಮಾರ್ಪಡುತ್ತದೆ. இததான் நம்ம செய்யறதில்ல. ಇದನ್ನೇ ನಾವು ಮಾಡುವುದಿಲ್ಲ. வேதம் தெளிவா சொல்லுது. ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ. இதையே சிந்தித்துக் கொண்டிருங்க. ಇದನ್ನೇ ನೀವು ಯೋಚನೆ ಮಾಡುತ್ತಾ ಇರಬೇಕು. வீட்ல இருந்து சபைக்கு வரமா? காலையில ಬೆಳಗ್ಗೆ ಮನೆಯಿಂದ ಸಭೆಗೆ ಬರ್ತೀವಿ, ಸ್ತೋತ್ರ பண்ணிட்டே வாங்க. ಸ್ತೋತ್ರ ಮಾಡುತ್ತಾನೆ ಬನ್ನಿ. இப்ப வீட்டுக்கு போறீங்களா? ಈಗ ಮನೆಗೆ ಹೋಗ್ತೀರಾ? ಸ್ತೋತ್ರ பண்ணிட்டே போங்க. ಸ್ತೋತ್ರ ಮಾಡುತ್ತಾನೆ ಹೋಗಿ. அன்னை பாஷை ஜெபம் பண்ணிட்டே போங்க. ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಾ ಹೋಗಿ. குறையெல்லாம் நிறைவாயிடும். ನಿಮ್ಮ ಕೊರತೆಗಳೆಲ್ಲವೂ ಪೂರ್ಣವಾಗುತ್ತದೆ. சபைக்குள்ள ஸ்தோத்திரம் 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 சொல்லிட்டு ಸಭೆ ಒಳಗಡೆ ಸ್ತೋತ್ರ 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 ಅಂತ ಹೇಳಿ போகும்போது சண்டை போட்டுட்டு போவாதீங்க. ಹೋಗುವಾಗ ಜಗಳ ಮಾಡ್ಕೊಂಡು ಹೋಗ್ಬೇಡಿ. திட்டினே போவாதீங்க. ಬೈಕೊಂಡೇ ಹೋಗ್ಬೇಡಿ ದಾರಿಯಲ್ಲಿ. உங்களை பாதுகாத்துக்கொள்ளுங்க. ನಿಮ್ಮನ್ನು ನೀವು ಭದ್ರತೆ ಪಡಿಸಿಕೊಳ್ಳಿ. இதையே சிந்தித்துக் கொண்டிருங்க. ಇದನ್ನೇ ಯೋಚನೆ ಮಾಡುತ್ತಾ ಇರಿ. செஞ்சு பாருங்க. ಆ ರೀತಿ ನೀವು ಮಾಡಿ ನೋಡಿ. உங்க வீட்டுல அப்படிதான் இருப்பீங்க. ನಿಮ್ಮ ಮನೆ ಒಳಗಡೆ ಕೂಡ ಹಾಗೆ ಇರ್ತೀರಾ. உங்களுக்குள்ளே ஒரு வித்தியாசத்தை பாப்பீங்க. ಅದರೊಳಗಡೆ ನಿಮ್ಮ ಒಳಗೆ ಒಂದು ವ್ಯತ್ಯಾಸವನ್ನು ನೋಡುವಿರಿ. வித்தியாசம் வரும்பொழுது ಆ ವ್ಯತ್ಯಾಸಗಳು ಬರುವಾಗ எல்லாம் நம்ம தேடி வந்துரும். ಎಲ್ಲವೂ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ஏசப்பா உங்களை ஆசீர்வதிக்கட்டும். ಯೇಸಪ್ಪ ನಿಮ್ಮನ್ನು ಆಶೀರ್ವದಿಸಲಿ.